ಯಾಕೆ ಸ್ಮಶಾನನೇ ಇದಕ್ಕೆ ಶ್ರೇಷ್ಠವಾಗಿರುತ್ತೆ? ಪ್ರೇತ ಪ್ರಯೋಗ ಅಥವಾ ಗೊಂಬೆ ಪ್ರಯೋಗ ಅಥವಾ ಭಸ್ಮ ಪ್ರಯೋಗ ಇಂಥ ಪ್ರಯೋಗಗಳು ಮಾಡಬೇಕಾದ್ರೆ ಅದಕ್ಕೆ ಮೂಲ ಸ್ಥಾನವಾಗಿರ್ತಕ್ಕಂಥದ್ದು ಸ್ಮಶಾನ. ಪ್ರೇತ ಪ್ರಯೋಗದಲ್ಲಿ ಏನಾಗುತ್ತೆ, ಬೊಂಬೆ ಪ್ರಯೋಗದಲ್ಲಿ ಏನಾಗುತ್ತೆ, ಭಸ್ಮ ಪ್ರಯೋಗದಲ್ಲಿ ಏನಾಗುತ್ತೆ ಸರ್? ಇದೆಲ್ಲವೂ ವಿನಾಶ ಆಗುವಂಥ ಪ್ರಯೋಗಗಳೇ. ಒಬ್ಬ ಮನುಷ್ಯನನ್ನು ನಾಶ ಮಾಡುವಂಥ ಕೃತ್ಯಗಳೇ ನಡೆಯುವಂಥದ್ದು. ಅದರಲ್ಲಿ ಬಹಳ ಈ ವಿಸ್ತೃತವಾಗಿ ನಡೆಯುವಂಥ ಕ್ರಿಯೆ ಅಂತಂದರೆ ಈ ಆತ್ಮಗಳಿಂದ ಸಂಭೋಗ ಮಾಡುವಂಥದ್ದು, ಈ ಆತ್ಮಗಳೊಟ್ಟಿಗೆ ಲೈಂಗಿಕ ಕ್ರಿಯೆ ನಡೆಸುವಂಥದ್ದು. ಅವರಿಗೆ ಅರಿವಿರೋದಿಲ್ಲ, ಅಧಿಕವಾಗಿ ಹೆಣ್ಮಕ್ಳ ಮೇಲೆ ಆಗುತ್ತೆ. ನಾನು ಹೇಳಿದ ನಾನು ಮುಂಚೆ ಒಂದು ಮಾತು ಹೇಳಿದೆ, ಅತಿ ಸೌಂದರ್ಯ ಮಹಾದರಿದ್ರ ಅಂತೇಳಿ. ನೋಡಿ, ಈಗ ನೀವು ಕೇಳಿರ್ತಕ್ಕಂಥದ್ದು ಭಸ್ಮ ಪ್ರಯೋಗ, ಗೊಂಬೆ ಪ್ರಯೋಗ, ರಕ್ತ ಪ್ರಯೋಗ. ಇದು ಮೂರು ಏನಕ್ಕೋಸ್ಕರ ಮಾಡ್ತೀವಿ ಅಂತಂದ್ರೆ ನಾವು ವಶೀಕರಣ, ದಿಗ್ಬಂಧನ, ಉಚ್ಚಾಟನ, ಸ್ತಂಭನ, ವಿದ್ವೇಷಣ, ಆಕರ್ಷಣ, ಮೋಹನ, ಮರಣ. ನೀವೇ ಅವ್ನು ಹೇಳಿದ್ದಕ್ಕೆಲ್ಲ ಹೂ ಅಂತ ಒಪ್ಕೊಂಡು ಬರೋ ಪರಿಸ್ಥಿತಿ ಆಗಿರುತ್ತೆ. ಇದೆಲ್ಲ ನಾಶ ಆಗಲ್ವಾ? ಬೆಳಗ್ಗೆ ಆಯಿತು ಅಂತಂದರೆ ಸಾತ್ವಿಕ ಮನುಷ್ಯ ಏನು ಮಾಡ್ತಾನೆ, ನೀಟಾಗಿ ಕೈ ಮುಗಿತಾನೆ, ಸ್ನಾನಗಿನ ಮಾಡಿ ಪೂಜೆ ಎಲ್ಲ ಮಾಡಿ ದೇವ್ರ ಕೈ ಮುಗಿದು ಧ್ಯಾನ ಮಾಡಿ ಹೊರಡೋ ಅಂಥ ಮನುಷ್ಯ ಕತ್ಲಾಗೋಯ್ತು ಅಂದ್ಕೊಳ್ಳಿ, ಕತ್ಲನ್ನ ನೋಡಿದ್ರೆ ಭಯ ಪಡ್ತಾನೆ, ಅಲ್ಲೇನೋ ಇರ್ಬೋದೇನೋ ಆ ರೀತಿ ಯೋಚನೆ ಬರುತ್ತೆ. ಅಂದರೆ ಬೆಳಗ್ಗೆ ದೇವ್ರ ಪೂಜೆ ಮಾಡಿದಂಥ ದೇವರು ಸಾಯಂಕಾಲದಷ್ಟಲ್ಲಿ ಎಕ್ಸ್ಪೈರಿ ಡೇಟ್ ಮುಗಿದೋಗ್ಬಿಟ್ಟಿರ್ತಾ ಏನು ಕತೆ ಅಂತ ನನಗೆ ಗೊತ್ತಾಗಲ್ಲ. ಎಕ್ಸಾಂಪಲ್, ನೀವು ತುಂಬ ಹಾನೆಸ್ಟ್ ಆಗಿದ್ದೀರಾ, ಪ್ರಾಮಾಣಿಕತೆಯಿಂದ ಇದ್ದೀರಾ ಅನ್ಕೊಳ್ಳಿ, ಕೈಗತ್ತಿದ್ದು ಬಾಯಿಗೆ ಸೇರಲ್ಲ, ಬಾಯಿಗೆ ಬಂದಿದ್ದು ಜೀರ್ಣ ಆಗಲ್ಲ, 3ಕ್ಕೆ ಇಳಿಯಲ್ಲ, 6ಕ್ಕೆ ಏರಲ್ಲ. ಎಷ್ಟೇ ಕಷ್ಟಪಟ್ಟರು ಆ EMIಗಳ ಜೀವನ ಬಿಟ್ಟೋಗಲ್ಲ, ಸಾಲದಿಂದ ಸೂಲಿನಿಂದ ಹೊರಗಡೆ ಬರಲ್ಲ. ಏನೇ ಮಾಡಿದ್ರು ನನ್ನ ಜೀವನನೇ ಹಿಂಗೆ ಗುರು ಅನ್ನೋ ಫ್ರಸ್ಟ್ರೇಷನ್ ಇದ್ದಾಗ ಈ ತರ ವಿಚಾರಗಳನ್ನೆಲ್ಲ ಹುಡ್ಕೊಂತಾರೆ, ಈ ತರ ವಿಚಾರಗಳೆಲ್ಲ ಆಗಿದ್ಯಾ ಅಂತ ಅನ್ಕೊಂತಾರೆ. ಒಟ್ಟಿನಲ್ಲಿ ಈ ಜೀವನದಲ್ಲಿ 90% ಜನಕ್ಕೆ ದುಡ್ಡಿನ ಪ್ರಾಬ್ಲಮ್ ಅಂತೂ ಎಲ್ಲರಿಗೂ ಇದ್ದೇ ಇದೆ. ನಮಸ್ಕಾರ, ವರಾಯು ಸ್ಟುಡಿಯೋಸ್ ನೋಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಆತ್ಮೀಯದ ಸುಸ್ವಾಗತ. ನಾನು ನಿಮ್ಮ ಆಂಕರ್ ರಂಜಿತ್ ವರಾಯ್. ಮಂಡೂಕ ಪ್ರಯೋಗದ ಬಗ್ಗೆ ಮಾತಾಡ್ತಾ ನಿಜವಾಗ್ಲೂ ಈ ರೀತಿನೂ ಇದೆಯಾ ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ಈ ಥರದ್ದೆಲ್ಲ ಕೇಳಿರಲಿಲ್ಲ ಕಣ್ರಿ. ನೀವೇನೇ ಅಂದ್ಕೊಳ್ಳಿ, ಈ ವಿಚಾರಗಳನ್ನ ಫಸ್ಟ್ ಆಫ್ ಆಲ್ ನಾನು ಈ ತಾಂತ್ರಿಕ ವಿದ್ಯೆಗಳನ್ನ ಶೋ ಮಾಡಬೇಕು ಅಂತ ಅಂದ್ಕೊಂಡಿರೋನೇ ಅಲ್ಲ. ಅಂತಂದ್ರೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತಂದರೆ ದೇವ್ರು ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಈ ವಿಚಾರಗಳನ್ನ ನಿಮ್ಮೆಲ್ರಿಗೂ ಅರಿವು ಮಾಡಲಿ ಅಂತ ಮೂಡಿಸ್ತಾ ಇದ್ದೇನೋ ಅಂತ ನನ್ನ ನಂಬಿಕೆ. ಒಂದೇ ಸತ್ಯ, ವರಾಯು ಸ್ಟುಡಿಯೋಸ್ ನೋಡ್ತಾ ಇರೋ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ, ಹುಷಾರಾಗಿರಿ. ಹಾಗಾದ್ರೆ ಈ ಮಂಡುಕ ಪ್ರಯೋಗ ಮಾಡಬೇಕಂತಂದರೆ ಕೆಲವು ವಸ್ತುಗಳು ಏನಾದರೂ ಸಿಗಬೇಕಾ ಅನ್ನೋದ್ರ ಬಗ್ಗೆ ಕೇಳೋಣ. ಯೂಶ್ವಲಿ ಮಾಟ ಮಂತ್ರ ಮಾಡಬೇಕು ಅಂತಂದರೆ ಎಲ್ಲರೂ ಹೇಳ್ತಾರೆ ಇಲ್ಲ ಬಟ್ಟೆ, ಕಾಲು ಧೂಳು, ಕೂದಲು ಈ ಥರ ಸಿಗಬೇಕು ಅಂತ. ಈ ಮಂಡುಕ ಪ್ರಯೋಗಕ್ಕೂ ಏನಾದರೂ ಸಿಗಬೇಕಾ? ಖಂಡಿತ. ಒಬ್ಬ ವ್ಯಕ್ತಿಯನ್ನು ನಾವು ನೇರವಾಗಿ ಟಾರ್ಗೆಟ್ ಮಾಡ್ತೀವಿ ಅಂತಂದಾಗ ಇಂಥ ಪ್ರಯೋಗಗಳಲ್ಲಿ ಆತ ಹುಟ್ಟು ಬಿಟ್ಟಂಥ ಬಟ್ಟೆಗಳಾಗಿರ್ಬೋದು, ಅರ್ಥಾಯ್ತಲ್ಲ, ಅವನ ಕೂದಲಾಗಿರ್ಬೋದು, ಅಥವಾ ಅವನ ನಖ ಅಂದರೆ ಉಗುರಾಗಿರ್ಬೋದು, ಇಂಥದ್ದು ಮತ್ತು ಅವನ ಕಾಲು ಧೂಳಾಗಿರ್ಬೋದು. ಇದೆಲ್ಲ ಯಾಕೆ ತೊಗೊಳ್ತೀವಿ ಅಂತಂದರೆ ಒಬ್ಬ ವ್ಯಕ್ತಿಯನ್ನು ನಾವು ನೇರವಾಗಿ ಅವನನ್ನು ಕರೆದು ಕೂರಿಸಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಅವನೆಲ್ಲ ಉಪಯೋಗಿಸ್ತಾ ಇರ್ತಕ್ಕಂಥ ವಸ್ತುಗಳು, ಅದರಲ್ಲಿ ಅವನ ಕೆಲವೊಂದು ಎನರ್ಜಿ ಇರುತ್ತೆ. ಆ ಎನರ್ಜಿ ಮೂಲಕವಾಗಿ ಕೆಲವೊಂದು ಏನಾಗುತ್ತೆ ಅಂತಂದರೆ ಈ ಯಕ್ಷಿಣಿಗಳು ಅಥವಾ ಈ ಪ್ರೇತ ಪ್ರಯೋಗಗಳು ಇದು ಎಲ್ಲದರ ಮುಖಾಂತರ ಅವನ ದೇಹ ಸೇರಿಸ್ತಾರೆ. ಅವನ ದೇಹ ಸೇರಿಸೋದ್ರಿಂದಾಗಿ ಆ ವ್ಯಕ್ತಿಯ ಚಲನಾವಲನಗಳನ್ನು ಇವರು ಕಂಟ್ರೋಲಿಗೆ ತೊಗೊಳ್ತಾರೆ. ಅದನ್ನು ಇವರ ಕಂಟ್ರೋಲಿಗೆ ತೊಗೊಂಡ ಮೇಲೆ ಏನಾಗುತ್ತೆ ಅಂತಂದರೆ ಆ ವ್ಯಕ್ತಿ ಕ್ರಮೇಣವಾಗಿ, ನಾನು ಹೇಳಿದ್ನಲ್ಲ, ಅತಿ ಆಲಸ್ಯಂ ಬುದ್ಧಿ ದೇಹ ನಾಶಂ ಅಂತೇಳಿ, ಆಲಸ್ಯ ಪಡ್ತೆ. ಯಾವ್ಯಾವ್ದ್ರಲ್ಲಿ ಆಲಸ್ಯ ಪಡ್ತಾ ಅಂತಂದರೆ ಮನೆ, ಕುಟುಂಬ, ಸಂಸಾರನೇ ಅವನಿಗೆ ಆಲಸ್ಯ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ. ಅವ್ನು ಯಾವುದೇ ಒಂದು ಕೆಲಸ ಕಾರ್ಯ ವ್ಯವಹಾರಕ್ಕೆ ಹೋಗಬೇಕು, ನಾಳೆ ಮಾಡಬೇಕು ಅನ್ನುವಂಥದ್ದು ರೆಡಿ ಆದರೂ ಕೂಡ ಮನೆಯಲ್ಲಿ ಮಲಗುವಂಥ ಪರಿಸ್ಥಿತಿ ಆಗುತ್ತೆ. ಕ್ರಮೇಣವಾಗಿ ಒಂದು ಬುದ್ಧಿಹೀನ ಆಗ್ತಾ ಹೋಗುತ್ತೆ, ಅಂಗಾಂಗಗಳೆಲ್ಲ ಹಾಳಾಗ್ತಾ ಹೋಗುತ್ತೆ. ಇದೆಲ್ಲ ಕ್ರಿಯೆಗಳು ನಡೀತಾ ಅವನೇನು ಮಾಡ್ತಾನೆ ಅಂತಂದರೆ ಅವನ ಮಾರ್ಗ ಎಲ್ಲವೂ ಕೂಡ ಹಾಸ್ಪಿಟ್ಲ್ ಕಡೆ ಹೋಗುತ್ತೆ. ದಿನ ಹಾಸ್ಪಿಟ್ಲ್ ತಿರುಗಬೇಕು, ಬಟ್ ಏನೂ ಬದಲಾವಣೆ ಆಗೋದಿಲ್ಲ. ನಡ್ಕೊಂಡು ಹೋದಂಥ ವ್ಯಕ್ತಿ ನಾಳೆ ವೀಲ್ ಚೇರಲ್ಲಿ ತಿರುಗಾಡುವಂಥ ಪರಿಸ್ಥಿತಿ. ಇಷ್ಟೆಲ್ಲ ಆದಮೇಲೂ ಕೂಡ ಅವನಿಗೆ ಇಷ್ಟೆಲ್ಲ ನಡೆದಿದೆ, ತಿಳಿದಿದೆ ಅಂಥೇಳಿ ಅವನು ಹೇಳ್ಕೊಳ್ಳೋಕ್ಕೂ ಕೂಡ ಅವನು ಬಾಯಿಗೆ ಬರದೇ ಇರೋ ರೀತಿಯಲ್ಲಿ ಅದು ಕಪ್ಪೆ ಹೇಗೆ ಬಾಯಿ ಬಂದ್ ಮಾಡುತ್ತಲ್ಲ, ನಾಲಿಗೆ ಹೇಗೆ ಸೀಳುತ್ತಲ್ಲ, ಹಾಗೆ ಈ ವ್ಯಕ್ತಿ ನಾಲಿಗೆನೂ ಬಂದಾಗ್ತಾ ಹೋಗುತ್ತೆ. ಕೈಕಾಲುಗಳು ಆಡೋದಿಲ್ಲ, ನಾಳೆ ಬುದ್ಧಿ ಎಲ್ಲ ಭ್ರಮಣೆ ಆಗ್ತಾ ಹೋಗುತ್ತೆ. ಅದು ಎಷ್ಟು ದಿನ ಬದುಕಿರುತ್ತಲ್ಲ, ಅದರ 2 ಪಟ್ಟು ಅಷ್ಟೇ. ಈಗ 48 ದಿನ ಅಥವಾ 50 ದಿನ ಬದುಕಿದ್ರೆ ಇವನು 100 ದಿನ ಬದುಕ್ಬೋದು. ಅರ್ಥ ಆಯ್ತಲ್ಲ. 1:2 ಬದುಕ್ತಾನೆ. ಆ ಬದುಕಿರೋದ್ರಲ್ಲಿ ಅರ್ಧ ದಿನಗಳು ಮಾತ್ರ ಅವನಿಗೆ ನನಗೇನು ಆಗ್ತಾ ಇದೆ ಅಂತ ಹೇಳ್ಕೊಳ್ಳೋ ರೀತಿಯಲ್ಲಿ ಆಗುತ್ತೆ. ಇನ್ನು 1:2 ಅದು ಯಾವಾಗ ಕಪ್ಪೆ ಸಾಯುತ್ತಲ್ಲ, ಅದು ಆದ ನಂತರ ಇವನು ಸಾವು ಸಮೀಪ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ವಿಜುವಲ್ಸಲ್ಲಿ ನೋಡಿರೋವಂಥ ನೆನಪು, ಈ ಕಪ್ಪೆನ ಉಲ್ಟಾ ಮಲಗಿಸ್ಬಿಟ್ಟು ಏನೇನೋ ಒಂಥರ ಕಡ್ಡಿ ಥರ ಇರುತ್ತೆ, ಅದರೆಲ್ಲ ಈಗ ಬಾಯಲ್ಲೆಲ್ಲ ಇಟ್ಕೊಂಡು ಚುಚ್ಚುತ್ತಾರೆ, ಆ ಚುಚ್ಚುಬಿಟ್ಟು ಏನೋ ಮಾಡ್ತಾರೆ. ಈ ವಿಜುವಲ್ಸ್ನ ನಾನು ನೋಡಿರೋ ನೆನಪಿದೆ ಸರ್. ಬಟ್ ಇದೇ ಮಂಡುಕ ಪ್ರಯೋಗ ಅಂತ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಮನುಷ್ಯನ ಆಲೋಚನೆ ನೋಡಿ ಸರ್ ಯಾವ ಮಟ್ಟಕ್ಕೆ ಹೋಗಿದೆ. ನಾನು ಹೇಳಿದ್ನಲ್ಲ, ಈ ತಂತ್ರವಿದ್ಯೆಗಳು ಒಳ್ಳೆ ಮಾರ್ಗಕ್ಕೂ ಇದೆ, ಕೆಟ್ಟ ಮಾರ್ಗಕ್ಕೂ ಇದೆ. ಇವತ್ತು ಸ್ವತಃ ತಂದೆ ಮಗನ ಮೇಲೆ ಪ್ರಯೋಗ ಮಾಡಿಸ್ತಾ ಇದ್ದಾರೆ, ಅಯ್ಯೋ ಆಸ್ತಿಗೋಸ್ಕರವಾಗಿ. ಅರ್ಥ ಆಯ್ತಲ್ಲ. ಸ್ವತಃ ಗಂಡ ಹೆಂಡತಿಯಲ್ಲಿ ಸಮಸ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ ಆಸ್ತಿಗೋಸ್ಕರವಾಗಿ. ಈ ಯಾವಾಗ ಮನುಷ್ಯನಿಗೆ ಈ ಹಣಕಾಸಿನ ವಿಚಾರದಲ್ಲಿ ವ್ಯಾಮೋಹ ಮೂಡ್ತಾ ಹೋಗುತ್ತಲ್ಲ,
ಯಾವ ಮನುಷ್ಯನೂ ಕೂಡ ಅವನ ಇಂದ್ರಿಯ ಶಕ್ತಿಗಳನ್ನು ಕಂಟ್ರೋಲ್ ಇಟ್ಕೊಂಡಿರೋದಿಲ್ಲ. ಅದರಲ್ಲೂ ಕೂಡ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಸ್ತರ್ಯ ಅಂತ ಏನು ಹೇಳ್ತೀವಲ್ಲ, ಇದು ಹೆಚ್ಚಾಗ್ತಾ ಇದ್ದಂಗೆ ಮನುಷ್ಯನಿಗೆ ಕಾಣೋದೆಲ್ಲ ಬೇಕು ಅಂತ ಅನಿಸುತ್ತೆ, ನೋಡಿದ್ದೆಲ್ಲ ಬೇಕು ಅಂತ ಅನಿಸುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ದುರ್ಬುದ್ಧಿ, ದುರಾಲೋಚನೆ ಹೆಚ್ಚಾಗ್ತಾ ಹೋಗುತ್ತೆ. ಈ ದುರಾಲೋಚನೆಗೆ ಹೋದಾಗಲೇ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಹೋಗ್ತಾನೆ ಮನುಷ್ಯ. ಆ ಬೇರೆ ಮಾರ್ಗಗಳು ಹುಡುಕ್ಬೇಕಾದ್ರೆ ಸಿಗುವಂಥದ್ದು ತಂತ್ರಗಳು. ಈ ತಂತ್ರದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ರೂಪ ಆಸೆಗೆ ಮಾಡಿಕೊಡುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಅದು ಪೂರ್ಣ ಮಾಡಿಕೊಟ್ರೆ ಒಳ್ಳೆಯದು. ಅರ್ಧ ಪ್ರಯೋಗ ಅಥವಾ ಇನ್ನೊಂದು ಮತ್ತೊಂದು ನಿಲ್ಲಿಸಿ ಮಾಡುವಂಥದ್ದು ಮಾಡಿದ್ರೆ ಎಫೆಕ್ಟ್ ಹೊಡೆದ್ರೆ ಆ ಪ್ರಯೋಗ ಇವರಿಗೆ ಉಲ್ಟಾಗುತ್ತೆ. ಯಾರು ಮಾಡ್ತಾರೆ ಅವ್ರಿಗೆ, ಯಾರು ಮಾಡಿಸ್ತಾರೆ ಅವರಿಗೆ ಉಲ್ಟಾಗಿ ಅವರೇ ಸಾಯುವಂಥ ಪರಿಸ್ಥಿತಿ ಆಗುತ್ತೆ. ಹಂಗೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾರ್ಯಾರೆಲ್ಲ ಮಂಡುಕ ಪ್ರಯೋಗ ಮಾಡ್ತಾರೋ ಅವರೆಲ್ಲ ಭಗವಂತನೇ ಪಾಠ ಕಳಿಸ್ಲಿ ಅಂತ ನನ್ನ ಆಸೆ. ಯಾಕಂದರೆ ಯಾರಿಗೂ ಕೆಟ್ಟದಾಗಬಾರ್ದು. ಬಟ್ ಕೆಟ್ಟದ್ದು ಮಾಡ್ತಾ ಇದ್ರೆ ದಯವಿಟ್ಟು ತಡೆಯೋದಕ್ಕೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಇವರ ಅಡ್ರೆಸ್, ಇವರ ಫೋನ್ ನಂಬರ್ ಖಂಡಿತವಾಗಿ ಕೊಟ್ಟೇ ಇರ್ತೀನಿ. ಸೊ ನೀವು ಹೇಳೋ ಪ್ರಕಾರ ಮಂಡುಕ ಪ್ರಯೋಗ ಮಾಡೋದಕ್ಕೆ ಆ್ಯಸ್ ಯೂಶುವಲ್ ಏನಾದರೂ ಒಂದು ಸಿಗಲೇಬೇಕು. ಯಾವುದೇ ಬಟ್ಟೆಗಳನ್ನ ಕಳ್ಕೊಳ್ದಂಗೆ ಹುಷಾರಾಗಿ ನೋಡ್ಕೊಳ್ಳಿ. ಮಂಡುಕ ಪ್ರಯೋಗ ಆಗಿದೆ ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆಯವ್ರ ಮೇಲೆ ಎಲ್ಲೋ ಒಂದು ಕಡೆ ಒಂದು ರೀತಿ ಯಾವುದೋ ಒಂದು ವಿಚಾರಕ್ಕೆ ತುಂಬ ಡಲ್ ಆಗಿಬಿಟ್ಟಿದ್ದಾರೆ ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಮುಕ್ತವಾಗಿ ಹೇಳ್ತಾರೆ, ಇದು ಹಿಂಗೆ ಇದೆಯಮ್ಮ, ಇದು ಹಿಂಗೆ ಆಗುತ್ತಮ್ಮ, ಇದು ಹಿಂಗೆ ಇದೆ ಸರ್, ಇದು ಹಿಂಗೆ ಆಗುತ್ತೆ ಸರ್ ಅಂತ ಹೇಳೋಷ್ಟು ಪ್ರಾಮಾಣಿಕತೆ ಇವರಲ್ಲಿದೆ ಅಂತ ನನಗೆ ಗೊತ್ತಿದೆ. ಸೊ ಹಾಗಾಗಿ ದಯವಿಟ್ಟು ಬನ್ನಿ, ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ತಾಂತ್ರಿಕ್ ಮನೆತವರದಾಗಿರುವಂತಹ ಶ್ರೀಯುತ ಶ್ರೀ ನಮ್ಮ ಶ್ರೀನಿವಾಸ್ ತಾಂತ್ರಿಕ್ ಅವ್ರನ್ನ. ಸರ್, ಇನ್ನು ಈಗಿನ ಕಾಲದ ವ್ಯವಸ್ಥೆಯಲ್ಲಿ ಇಷ್ಟು ಟೆಕ್ನಾಲಜಿ ಬೆಳೆದಿದೆ, ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾಗ್ತಿದೆ, ಇಷ್ಟೆಲ್ಲ ರೀತಿ ನೀವು ನೋಡಿದ್ದೀರಾ. ತಾಂತ್ರಿಕ ವಿದ್ಯೆ ಮಾಡೋ ಅಂಥವ್ರು ಸುಮಾರು ಜನನೇ ಫೇಕ್ ಅಂತ ಹೇಳ್ತಾರೆ. ಅದ್ರ ಜೊತೆಲಿ ಸುಮಾರು ವಿಚಾರಗಳು ಹಿಂಗೆ ಹೇಳ್ತಾರೆ, ಯಾವುದು ವರ್ಕೌಟೇ ಆಗಲ್ಲ ಅಂತ ಸುಮಾರು ಜನ ವಾದ ಅಲ್ವಾ ಸರ್? ಅವ್ರಿಗೇನು ಹೇಳ್ತೀರಾ? ಈಗ ಅದು ಏನಾಗುತ್ತೆ, ನಾನು ಹೇಳಿದ್ನಲ್ಲ, ಕಲಿಕೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು, ಸಾಧನೆ ಸಾಧಕನ ಸೊತ್ತಾಗಿರ್ತಕ್ಕಂಥದ್ದು. ಯಾರು ಸಾಧಕನಾಗಿರ್ತಾನೆ, ಯಾರು ಇದರಲ್ಲಿ ಪರಿಣಿತಿ ಹೊಂದಿರ್ತಾನೆ, ಗುರು ಮಾರ್ಗದಿಂದ ಏನು ಕಲ್ತಿರ್ತಾರಲ್ಲ ಅಂಥವ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲರ ಕೈಲಿ ಆಗಲ್ಲ. ಎಲ್ಲರ ಕೈಲಿ. ಈಗ ನಾನು ಹೇಳಿದ್ನಲ್ಲ, ಜ್ಯೋತಿಷ್ಯ ಬೇರೆ, ಪುರೋಹಿತಿಕೆ ಬೇರೆ, ತಂತ್ರ ಬೇರೆ. ಅರ್ಥ ಆಯ್ತಲ್ಲ? ಈ ತಂತ್ರದಲ್ಲಿ ಇರ್ತಕ್ಕಂಥದ್ದು ನಾವು ಯಾಕೆ ಬಹಳಷ್ಟು ಕೇರಳ ಭಾಗದವ್ರನ್ನ ಅಂತ ಹೇಳಿದ್ರೆ, ಕೇರಳದಲ್ಲಿ ಬಹಳಷ್ಟು ಭದ್ರವಾಗಿರ್ತಕ್ಕಂಥ ತಂತ್ರಗಳಿದೆ. ಅಲ್ಲಿ ಕಲಿಯುವಂಥ ತಂತ್ರಗಳು ಈ ರೀತಿ ನಿಗೂಢವಾಗಿರುತ್ತೆ. ಮತ್ತು ಒಬ್ಬನಿಗೆ ಹೇಳ್ಕೊಟ್ಟಂಥ ವಿದ್ಯೆ ಇನ್ನೊಬ್ಬನಿಗೆ ಹೇಳ್ಕೊಡೋದಿಲ್ಲ. ಒಬ್ಬ ಕಲ್ತಂಥ ವಿದ್ಯೆ ಇನ್ನೊಬ್ಬನಿಗೆ ಕಲಿಸ್ಕೊಡೋದು. ಯಾಕಂದರೆ ಅದರಿಂದ ಅವನು ವಿನಾಶವನ್ನು ಮಾಡ್ತಾನೆ ಅಂತ ಹೇಳಿ ಒಬ್ಬನಿಗೆ ಒಂದೇ ವಿದ್ಯೆಗಳನ್ನು ಕಲಿಸ್ತಾರೆ. ಹಾಗಾಗಿ ಈ ತಂತ್ರಗಳನ್ನು ಕಲಿತಾ ಏನಾಗುತ್ತೆ ಅಂತಂದರೆ ಮನುಷ್ಯನ ಬದಲಾವಣೆ ಆಗ್ತಾ ಹೋಗ್ತಾನೆ. ಅವನು ದುಡ್ಡಿಗಾಗಿರ್ಬೋದು ಅಥವಾ ಅವನ ಆಸೆ ಆಕಾಂಕ್ಷೆಗಳಿಗಾಗಿರ್ಬೋದು. ಈಗ ಮನುಷ್ಯ ಬದುಕಲಿಕ್ಕೆ ಏನು ಬೇಕೋ ಅದು ದುಡ್ಡು ಸಾಧನೆ ಮಾಡಲೇಬೇಕಾಗುತ್ತೆ. ಈಗ ದುಡ್ಡು ಬರಬೇಕಂದ್ರೆ ಇಂಥ ಕೆಲಸಗಳು ಮಾಡಲೇಬೇಕಾಗುತ್ತೆ ಅವನು ಕೂಡ. ಹಾಗಾಗಿ ಕಲ್ತಿರುವಂಥ ಇವತ್ತೇನಾಗುತ್ತೆ ಅಂತಂದರೆ ಈ ಜ್ಯೋತಿಷ್ಯರು ಕೂಡ ನಾವು ತಾಂತ್ರಿಕ ಅಂತ ಹೇಳ್ಕೊಂತಿರೋ ಪರಿಸ್ಥಿತಿ ಆಗಿದೆ. ಪುರೋಹಿತರು ಕೂಡ ನಾವು ತಂತ್ರವಿದ್ಯೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಅನುಭವಿಸ್ತಾ ಇರೋರು, ಮಾಡ್ತಾ ಇರೋರು, ಮಾಡಿರೋರು ಮಾತ್ರ ಗೊತ್ತಿರ್ತಾನೆ ಇಂಥ ಕ್ರಿಯೆ ಮಾಡಿದ್ದೀನಿ ಅಂತೇಳಿ. ಅರ್ಥ ಆಯ್ತಲ್ಲ? ನೀವು ಬಹಳಷ್ಟು ಕಡೆ ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಕೆಲಸ ಮಾಡಲ್ಲ, ಏನು ಮಾಡಲ್ಲ, ಇದು ಮಾಡಲ್ಲ, ಅದು ಏನಕ್ಕೆ ಮಾಡಲ್ಲ ಅಂದರೆ ಅವರೆಲ್ಲ ಆ ವಿದ್ಯೆ ಇರೋದಿಲ್ಲ, ಆ ತಂತ್ರ ಇರೋದಿಲ್ಲ. ಯಾಕಂದರೆ ಆ ಸಾಧನೆಗೆ ನಾವು ಸಮಯ ಕೊಟ್ಟಾಗ ಮಾತ್ರ ಅದು ನಮಗೆ ಒಲಿತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ನಾವು ಯಾವಾಗ ಇಂಥ ವಿದ್ಯೆಗಳನ್ನು ಇಂಥದಕ್ಕೆಲ್ಲ ಬಳಸ್ತಾ ಹೋಗ್ತೀವಲ್ಲ ಅದು ಕುಗ್ತಾ ಹೋಗುತ್ತೆ. ಪ್ರಾಬ್ಲಮ್ ಆ್ಯಕ್ಚುಲಿ ಜನಗಳಲ್ಲೂ ಇದೆ. ಏನಕ್ಕೆ ಹಿಂಗೆಲ್ಲ ಮಾಡ್ತಾರೆ ಅಂತಂದರೆ, ನೋಡಿ, ತುಂಬ ನಿಯತ್ತಾಗಿರ್ತಾರೆ ಅಂದ್ಕೊಳ್ಳಿ. ಎಕ್ಸಾಂಪಲ್, ನೀವು ತುಂಬ ಹಾನೆಸ್ಟ್ ಆಗಿದ್ದೀರಾ, ಪ್ರಾಮಾಣಿಕತೆಯಿಂದ ಇದ್ದೀರಾ ಅಂದ್ಕೊಳ್ಳಿ. ಕೈಗತ್ತಿದ್ದು ಬಾಯಿಗೆ ಸೇರಲ್ಲ, ಬಾಯಿಗೆ ಬಂದಿದ್ದು ಜೀರ್ಣ ಆಗಲ್ಲ. ಎರಡನೇದು, 3ಕ್ಕೆ ಇಳಿಯಲ್ಲ, 6ಕ್ಕೆ ಏರಲ್ಲ. ಎಷ್ಟೇ ಕಷ್ಟಪಟ್ಟರೂ ಆ EMIಗಳ ಜೀವನ ಬಿಟ್ಟೋಗಲ್ಲ. ಸಾಲದಿಂದ ಸೂಲದಿಂದ ಹೊರಗಡೆ ಬರಲ್ಲ. ಏನೇ ಮಾಡಿದ್ರೂ ನಾನು ಜೀವನನೇ ಹಿಂಗೆ ಗುರು ಅನ್ನೋ ಫ್ರಸ್ಟ್ರೇಷನ್ ಇದ್ದಾಗ ಈ ಥರ ವಿಚಾರಗಳನ್ನೆಲ್ಲ ಹುಡ್ಕೊತಾರೆ. ಈ ಥರ ವಿಚಾರಗಳೆಲ್ಲ ಆಗಿದೆಯಾ ಅಂತ ಅನ್ಕೊತಾರೆ. ಒಟ್ಟಿನಲ್ಲಿ ಈ ಜೀವನದಲ್ಲಿ 80 to 80% ಜನ, ಅಂದರೆ 80 to 90% ಜನಕ್ಕೆ ದುಡ್ಡಿನ ಪ್ರಾಬ್ಲಮ್ ಅಂತೂ ಎಲ್ಲರಿಗೂ ಇದ್ದೇ ಇದೆ. ಇನ್ನು ಫ್ಯಾಮಿಲಿ ಸ್ವಲ್ಪ ಸಮಸ್ಯೆ ಇರುತ್ತೆ. ಅದು ಬಿಟ್ಟರೆ ಹೆಲ್ತ್ ಇಶ್ಯೂಸ್ ಅಂತೂ ಇನ್ನೊಂದು 10% ಜನಕ್ಕೆ ಇರ್ಬೋದು ನಾನು ನೋಡುವಂಥ ಸುತ್ತಮುತ್ತ ಜನತೆಗಳಲ್ಲಿ. ನಿಮ್ಮ ವಿಚಾರಗಳನ್ನ ನಾನು ನಿಮ್ಮನ್ನು ಕೇಳೋದೇನಂತಂದರೆ, ನೀವು ಸದೃಢರಾಗೋದಕ್ಕೆ ನಾನಾ ಉಪಾಯಗಳಿದ್ದೇ ಇದೆ. ನೀವು ಹೇಳ್ತಾ ಇದ್ರಿ ಸರ್, ಈ ನಾನಾ ಉಪಾಯಗಳಲ್ಲಿ ನಾನು ನಿಮ್ಮನ್ನು ಕೇಳೋವಂಥ ಒಂದು ಪ್ರಶ್ನೆ, ಯಾರು ತುಂಬ ಸುಂದರವಾಗಿರ್ತಾರೋ ಅಥವಾ ಯಾರ ಏಳಿಗೆಯನ್ನು ಸಹಿಸೋಕ್ಕಾಗದಿರೋ ಇದನ್ನು ಮಾಡ್ತಾರೆ ಅಂತ. ಖಂಡಿತ ಆ ಏಳಿಗೆನ ಅವ್ನು ಮಾಡ್ಕೊಳ್ತಾ ಇದ್ದಾನಂದ್ರೆ ಸರ್, ಡೋಂಟ್ ಯು ಥಿಂಕ್ ಸೊ ಅವನು ಅಷ್ಟೇ ದೈವಿಕ ಬಲವಾಗಿರ್ತಾನೆ, ದೈವದತ್ತವಾಗಿರ್ತಾನೆ, ಅವನು ಕೂಡ ಎಲ್ಲೋ ಒಂದು ಕಡೆ ಸೇಫ್ಟಿ ಮಾಡ್ಕೊಂಡಿರ್ತಾನೆ, ಅಷ್ಟು ಸುಲಭವಾಗಿ ಅದು ಆಗಲ್ಲ ಅಂತ ಅನ್ಸಲ್ವಾ ಸರ್ ನಿಮಗೆ? ಈಗ ನಿಮ್ಮ ಜಾತಕನೂ ಕೂಡ ಎಲ್ಲೂ ಕರೆಕ್ಟಾಗಿ ತೋರಿಸ್ಬೇಡಿ ಅಂತ ಹೇಳ್ತೀನಿ ನಾನು. ಹೌದಾ? ಹೌದು. ನಿಮಗೆ ಬೇಕಾದ ಸಮಯದಲ್ಲಿ ಮಾತ್ರ ಜಾತಕಗಳನ್ನ ನೋಡಬೇಕು. ಸುಮ್ಮನೆ ಬೇಕು ಬೇಡ ಸಮಯದಲ್ಲಿ ಎಲ್ಲರಿಗೂ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಟೈಮಿಂಗ್ ಆಗಿರ್ಬೋದು, ಇದನ್ನೆಲ್ಲ ಕೊಡ್ತಾ ಹೋದರೆ ನಿಮ್ಮ ಜಾತಕದ ಪ್ರಭಾವನೂ ಕೂಡ ಇದರಲ್ಲಿ ಬೀಳ್ತಾ ಹೋಗುತ್ತೆ. ಯಾವಾಗ ನಿಮಗೆ ರಾಹು ದಶೆ, ರಾಹು ನಿಮ್ಮ ಜಾತಕದ 12ನೇ ಸ್ಥಾನದಲ್ಲಿ, ರಾಹು ಯಾವಾಗ ನಿಮಗೆ 6ನೇ ಸ್ಥಾನದಲ್ಲಿ ಕೂತ್ಕೊಂಡ ಅಂತಂದರೆ ಇದೆಲ್ಲವೂ ನೀವು ಬೇಡ ಅಂದರೂ ಹುಡ್ಕೊಂಡು ಬರುತ್ತೆ ನಿಮ್ಮ ಹತ್ರ. ನೀವು ಎಷ್ಟೇ ಬಲವಾಗಿರ್ಬೋದು, ಬಟ್ ರಾಹು ಮಾಡೋ ಕೆಲಸ ಮಾಡೇ ಮಾಡ್ತಾನೆ.
ಅಂದರೆ ರಾಹು ದೇಶ ಅಂತಂದ್ರೆ ಈ ತಾಂತ್ರಿಕದ ವಿಚಾರದಲ್ಲ ಜಾಸ್ತಿ. ರಾಹು ಅಂದ್ರೆ ತಂತ್ರ, ರಾಹು ಅಂದ್ರೆ ತಂತ್ರ. ರಾಹುವಿಗೆ ತಂತ್ರ ಬೇಗ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ಅದರಲ್ಲೂ ಕೂಡ ರಾಹು ಮತ್ತೆ ಚಂದ್ರ ಸೇರ್ಕೊಂಡ್ಬಿಡ್ತು ಅಂತಂದ್ರೆ ನೀವು ಪಕ್ಕ ಸೂಸೈಡ್ ಮಾಡ್ಕೋಬೇಕಂತ ಯೋಚನೆ ಮಾಡ್ತಾ ಇರ್ತೀರ. ನಿಮಗೆ ತಂತ್ರ ಮಾಡಿಸೋದೇ ಬೇಡ. ಹಂಗೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರೋರಿಗೆಲ್ಲ ರಾಹು ಚಂದ್ರ ಒಟ್ಟಿಗೆ ಇರ್ತಾರ. ಮನಸ್ಥಿತಿ, ಚಂದ್ರ ಅಂತಂದ್ರೆ ಮನಸ್ಸು ಕಾರಕ ಚಂದ್ರ ಆಗಿರ್ತಾನೆ. ರಾಹು ಬಂದು ಈ ತಂತ್ರ ವಿದ್ಯೆಗಳಿಗೆಲ್ಲ ರಾಹು ಆಗಿರ್ತಾನೆ. ಆಗ ನಿಮ್ಮ ಮನಸ್ಸು ಯಾವಾಗಲೂ ಕೂಡ ವೀಕ್ ಆಗ್ತಾ ಇರುತ್ತೆ, ಇಂಥದ್ದೆಲ್ಲ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಪ್ರತಿ ಸಲ ನೀವು ಮೋಸ ಆಗ್ತಾ ಇರ್ತೀರ, ಪ್ರತಿ ಸಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರ. ರಾಹು ದಶೆ ಬಂದಾಗ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಶನಿಗಿಂತನೂ ಕ್ರೂರವಾಗಿರ್ತಕ್ಕಂಥ ರಾಹು, ರಾಮಚಂದ್ರ. ಅರ್ಥ ಆಯ್ತಲ್ಲ. ರಾಹುವಿನೊಟ್ಟಿಗೆ ನೀವು ಹೇಳಿದ್ರೆ ಅತಿ ಸೌಂದರ್ಯವಾಗಿರ್ತಾರೆ ಅಥವಾ ಅತಿ ನಾವು ದೇವ್ರ ಭಕ್ತಿಗಳನ್ನ ಮಾಡಿ ಎಲ್ಲ ಮಾಡ್ತಾ ಇದ್ರು ಕೂಡ ರಾಹು ದಶೆ ಅಥವಾ ರಾಹು ಭುಕ್ತಿ ಅಥವಾ ರಾಹು ನಿಮ್ಮ ಜಾತಕದಲ್ಲಿ ಇಂಥ ಸಮಸ್ಯೆಗಳು ಮಾಡಿದಾಗಂತೂ ಇಂಥವ್ರಿಗೆ ಅದು ಹೇಳಿ ಮಾಡಿಸುವಂಥ ಸಮಯ. ಮತ್ತೆ ಏನಕ್ಕೆ ಸರ್ ದೇವ್ರ ಪೂಜೆಗಳನ್ನ ಮಾಡಬೇಕು? ಸುಮ್ಮನೆ ಯಾವುದೋ ದಶೆಗಳನ್ನ ನಂಬ್ಕೊಂಡು ಆರಾಮಾಗಿ ಇದ್ಬಿಡ್ಬೋದಲ್ಲ ಅನ್ಸುತ್ತೆ. ಅಟ್ಲೀಸ್ಟ್ ಒಂದು ರಿಸಲ್ಟ್ ಅಂತ ಸಿಗುತ್ತಲ್ಲ ಸರ್ ದೇವ್ರ ಪೂಜೆಗಳನ್ನ ಮಾಡೋದ್ರಿಂದ. ನೋಡಿ, ದಯವಿಟ್ಟು ನಾನು ಹಿಂಗೆ ಕೇಳ್ತೀನಿ ಅಂತ ತಪ್ಪಿಲ್ಕೊಂಬೇಡಿ. ಯಾಕಂತಂದರೆ ಎಷ್ಟೋ ಜನ ದೇವ್ರ ನಂಬ್ಕೊಂಡೆ ಬದುಕ್ತಾ ಇದ್ದಾರೆ ಸರ್. ಆ್ಯಂಡ್ ಮೋರ್ ಓವರ್ ದೇವ್ರ ಪೂಜೆನೇ ಒಂದು ದೊಡ್ಡ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ಲೆವೆಲ್ಗೆ ಇಂಡಿಯನ್ಸ್ ತುಂಬ ಆಳವಾಗಿ ಹೋಗ್ಬಿಟ್ಟಿದ್ದಾರೆ. ಸೊ ದೇವ್ರು ಬಂದು ಕಾಪಾಡ್ತಾರೆ, ದೇವ್ರು ಇದು ಮಾಡ್ತಾರೆ ಅಂತಾರೆ. ಆ ವಿಚಾರಗಳು ಇರೋರಿಗೆ, ಆ ವಿಚಾರಗಳನ್ನ ನಂಬಿರೋರಿಗೆ ಒಂದು ದೃಢವಾದ ಮಾತು ಸರ್. ಯಾಕಂದರೆ ದೇವರೇ ಕೈ ಬಿಟ್ಟರೆ ಇನ್ನೇನು ಸರ್ ಜೀವನ ಅನ್ನೋ ಲೆವೆಲ್ ಯೋಚನೆ ಮಾಡ್ತಾ ಇರ್ತಾರಲ್ಲ. ಈಗ ನಿಮ್ಮ ಪ್ರಾಮಾಣಿಕತೆ ನೀವು ಮೋಸ ಮಾಡ್ತಾ ಇದೆ. ಹಾಗಾದರೆ ನಿಮ್ಮ ಪ್ರಾಮಾಣಿಕತೆ ನೀವು ಮೋಸ ಮಾಡ್ತಾ ಇದೆ. ದೇವ್ರನ್ನ ನಂಬ್ತಾ ಇದ್ದೀರಾ, ಅರ್ಥ ಆಯ್ತಲ್ಲ. ದೇವರು ಸಮಯ ಸಂದರ್ಭಕ್ಕೆ ನಿಮ್ಗೊಂದು ಮಾರ್ಗ ಕೊಡ್ತಾನೆ. ಇಂಥ ಮಾರ್ಗದಲ್ಲಿ ಹೋದರೆ ಈ ಕೆಲಸಗಳಾಗುತ್ತೆ, ಇಂಥ ಸಮಯದಲ್ಲಿ ಅಂದರೆ ನೀವು ಫಲದ ನಿರೀಕ್ಷೆ ಮಾಡಿ ಕೆಲಸ ಮಾಡ್ತಾ ಇದ್ದೀರಾ. ಫಲ ಭಗವಂತ ಕೊಡಬೇಕಾದವನು. ನಿಮ್ಮದು ಕಾರ್ಯ ಏನಿದೆ ನೀವು ಮಾಡ್ಕೊಂಡು ಹೋಗಬೇಕು, ಫಲ ಭಗವಂತನ ಬಿಟ್ಟಿದ್ದು. ಬಟ್ ಇಂಥ ಕಾರ್ಯದಲ್ಲಿ ಯಾಕೆ ಫಲ ಭಗವಂತ ಬೇಕು ಕೊಡ್ತಾರಂತಂದರೆ ಇದು ತಂತ್ರವಿದ್ಯೆ, ಇದು ವಾಮಾಚಾರ ಮಾರ್ಗ, ಇದು ಸದಾಚಾರ ಮಾರ್ಗ. ಸದಾಚಾರ ಮಾರ್ಗದಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಗೆಲ್ಲವೂ ಕೂಡ ಸಿದ್ಧಿಸ್ಕೊಳ್ತಾ ನಿಧಾನವಾಗಿ ಕ್ರಮೇಣವಾಗಿ ಹೋಗ್ತಾ ಇರ್ತೀರಿ ನೀವು. ಆದರೆ ಇದು ಅಡ್ಡದಾರಿಯಲ್ಲಿ ಹೋಗ್ತಕ್ಕಂಥದ್ದು. ಇದು ಎಡ ಬಲ ಅಂತ ಹೇಳ್ತೀವಿ ನಾವು, ಅರ್ಥ ಆಯ್ತಲ್ಲ. ಎಡಪಂಥಿ ಬಲಪಂಥಿ ಅಂತ ಹೇಗೆ ಹೇಳ್ತೀವಲ್ಲ, ತಂತ್ರವಿದ್ಯೆಯಲ್ಲೂ ಹಾಗೇನೆ. ಈ ಎಡ ಅಂತ ಬಂದಾಗ ಇದೆಲ್ಲ ಸಾಧನಗಳೆಲ್ಲ ಮಾಡಿರ್ತಕ್ಕಂಥದ್ದು ಬೇಗ ಎಫೆಕ್ಟ್ ಹೊಡಿತಾ ಹೋಗುತ್ತೆ. ಆದರೆ ನೀವು ಮನೇಲಿ ಕೂತ್ಕೊಂಡು ಪೂಜೆ ಪುನಸ್ಕಾರ, ಹೋಮ ಹವನ, ಜಪ ತಪ, ಉಪವಾಸ, ಆರಾಧನೆ, ದೇವರ ದರ್ಶನ, ಪೂಜೆ ಪುನಸ್ಕಾರಗಳು ಮಾಡ್ತಾಯಿದ್ರೂ ಕೂಡ ಆ ಎನರ್ಜಿ ನಿಮಗೆ ಒಂದು ದಿನದ ಮಟ್ಟಿಗೆ ಅಷ್ಟೇ ಇರುತ್ತೆ. ಈಗ ಎಷ್ಟೋ ಜನ ನೀವು ನೋಡ್ತೀರಾ, ನನಗೇನೋ ಸುಸ್ತಾಗ್ತಾ ಇದೆ ಅಥವಾ ಸಂಕಟ ಆಗ್ತಾಯಿದೆ, ಯಾರೋ ನನ್ನ ಮೇಲೆ ಏನೋ ಮಾಡಿಸ್ಬಿಟ್ಟಿದೆ ಅಂತ ಭಯಕ್ಕೆ ನೀವು ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ. ಆ ಒಂದು ದಿನ ಚೆನ್ನಾಗಿರ್ತಾರೆ, ಎರಡನೇ ದಿನ ನೀವೇ ಫೋನ್ ಮಾಡ್ತೀರಾ, ಗುರುಜಿ ನನಗೆ ಹಿಂಗೆ ಆಗ್ತಾಯಿದೆ ಸಮಸ್ಯೆ ಅಂತ. ಎಷ್ಟೋ ಜನ ನಾವು ಫೋನ್ ಮಾಡ್ತಾ ಇರ್ತಕ್ಕಂಥವ್ರು ಹೇಳೋದೇ ಇದು. ಫಸ್ಟ್ ನಾವು ಕಳಿಸೋದೇ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮ್ಮ ಮನೆ ದೇವ್ರಿಗೆ ಹೋಗಿ ಬನ್ನಿ, ಅಮಾವಾಸ್ಯೆ ಹುಣ್ಣಿಮೆಗೆ ನಿಮ್ಮ ಏನು ದೇವ್ರ ಪೂಜೆಗಳು ಮಾಡ್ತಾ ಅದನ್ನು ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಆ ಎನರ್ಜಿ ನಿಮ್ಮಲ್ಲಿ ಪಾಸ್ ಆಗ್ತಾ ಇದೆಯೋ ಅಂತ ನೋಡಬೇಕಾಗತ್ತೆ. ಈಗ ಮಂಡೂಕ ಪ್ರಯೋಗದ ಬಗ್ಗೆ ಮಾತಾಡ್ತಾ ಈ ಎನರ್ಜಿಗಳ ಬಗ್ಗೆ ಮಾತಾಡ್ತಾ ನಾನು ನಿಮ್ಮನ್ನು ಕೇಳೋವಂಥ ಇನ್ನೊಂದು ಪ್ರಶ್ನೆ, ಇನ್ ಕೇಸ್ ಆ ವ್ಯಕ್ತಿಯ ಮನಸ್ಥಿತಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿತ್ತು ಅನ್ಕೊಳ್ಳೋಣ, ಆತ್ಮಶಕ್ತಿಗಿಂತ ಇನ್ನೊಂದು ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ನಾನು ಯಾರು ಬಂದರೂ ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಗುರು ಅನ್ನೋ ಅಷ್ಟು ಶಕ್ತಿ ಇರ್ತಾರಲ್ಲ, ಇಂಥವ್ರಿಗೆಲ್ಲ ಇದೆಲ್ಲ ತಟ್ಟಲ್ಲ ಅಂತ ಹೇಳ್ತಾರೆ. ಅದು ಸತ್ಯನೇ ತಾನೆ? ನಾನು ಹೇಳಿದ್ನಲ್ಲ, ಇವತ್ತು ನಾವು ಎಷ್ಟು ಬೇಕಾದರೆ ವಾಗ್ವಾದ ಮಾಡ್ಬೋದು, ಚರ್ಚೆಗಳನ್ನು ಮಾಡ್ಬೋದು. ಅಂಥ ಆತ್ಮವಿಶ್ವಾಸ ಇರುವಂಥ ವ್ಯಕ್ತಿನೇ ಕುಗ್ಗೋಗಿರ್ತಕ್ಕಂಥವ್ರು ಎಷ್ಟೋ ಜನ ಬಂದು ನಮ್ಮ ಹತ್ರ ಕೇಳ್ಕೊಂಡು ಹೋಗಿದ್ದಾರೆ. ನೋಡಲಿಕ್ಕೆ ನೀವು ದಷ್ಟಪುಷ್ಟವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎಷ್ಟೋ ಚೆನ್ನಾಗಿರ್ಬೋದು, ಬಟ್ ಎದುರುಗಡೆ ಇಂಥ ಸಮಸ್ಯೆಗಳು ನಡೆದಾಗ ಭಯಪಟ್ಟು ಆತಂಕಪಟ್ಟು ಬರಲೇಬೇಕಾಗುತ್ತೆ. ಮಂಡೂಕ ಪ್ರಯೋಗ ಆದಮೇಲೆ ಮೊದಲ ಸ್ಥಿತಿಗತಿಗಳು ಹೇಗಿರುತ್ತೆ ಮನುಷ್ಯನ ಮೊದಲನೇ ಸ್ಥಿತಿಗತಿ ನಾನು ಹೇಳಿದ್ನಲ್ಲ, ಪ್ರಥಮವಾಗಿ ಅವನ ಮೇಲೆ ನಡೆಯತಕ್ಕಂಥದ್ದು ಎರಡು ಕಾಲುಗಳ ಮೇಲೆ. ಅಯ್ಯಪ್ಪ, ಆ ಎರಡೂ ಕಾಲುಗಳು ಸ್ವಾಧೀನ ಕಳ್ಕೊಳ್ತಾ ಹೋಗುತ್ತೆ. ಅದು ಕ್ರಮೇಣವಾಗಿ ಕೆಳಗಿಂದ ಮೇಲೆ ಇರ್ತಾ ಹೋಗುತ್ತೆ ಬಾಡಿಗೆ, ಅರ್ಥ ಆಯ್ತಲ್ಲ. ಈಗ ಅವನ ಕಾಲುಗಳು ಸ್ವಾಧೀನ ಕಳ್ಕೊಳ್ತಾ ಇದ್ದಾಗೇನೆ ಬೆನ್ನಿನ ಭಾಗದಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ. ಬೆನ್ನಿನ ಭಾಗದಲ್ಲಿ ಉರಿ, ಕುತ್ತಿಗೆ ಭಾಗದಲ್ಲಿ ಉರಿ. ಯಾಕಂದ್ರೆ ಅದು ಕೆಲವೊಂದು ಮೊಳೆ ಹೊಡೆದು ಕ್ರಿಯೆಗಳೆಲ್ಲ ಮಾಡ್ತಾ ಇರ್ತಾರೆ. ಅದು ಯಾವ್ಯಾವ ಸಮಯದಲ್ಲಿ ಅವ್ರು ಹೇಗೆ ಮಾಡ್ತಾ ಇರ್ತಾರಲ್ಲ, ಆಗ ಕುತ್ತಿಗೆ ಬಹಳಷ್ಟು ಹಿಡಿಯುವಂಥದ್ದು ಕುತ್ತಿಗೆ. ಅವನ ಮುಂದೆ ತಳ್ಳಲಿಕ್ಕೆ ಬಿಡೋದಿಲ್ಲ, ಯಾವುದೇ ಒಂದು ಕೆಲಸಕ್ಕೆ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಕುತ್ತಿಗೆ ಭಾಗದಲ್ಲಿ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ, ಸೊಂಟ ಭಾಗದಲ್ಲಿ ನೋವು ಕ್ರಿಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಎರಡು ಕೈಕಾಲುಗಳಲ್ಲಿ ಕ್ರಿಯೆಗಳಾಗ್ತಾ ಹೋಗುತ್ತೆ. ಇದೆಲ್ಲ ಬಂದಾಗ್ತಾ ಫುಲ್ ಬಾಡಿ ಜಾಮ್ ಆಗ್ತಾ ಹೋಗುತ್ತೆ ಅವರು, ಅರ್ಥ ಆಯ್ತು. ನಾ ಹೇಳಿದ್ನಲ್ಲ, ನಡ್ಕೊಂಡು ಹೋದಂತೂ ವೀಲ್ ಚೇರ್ ಬರುವಂಥ ಪರಿಸ್ಥಿತಿ ಆಗ್ತದೆ. ಹಾಗಾದ್ರೆ ಇವಾಗ ಮಂಡೂಕ ಪ್ರಯೋಗ ಆದಮೇಲೆ ಯಾರೋ ಒಬ್ರು ಮಂಡೂಕ ಪ್ರಯೋಗ ಆಗಿದೆ ಅಂತ ಅನ್ಕೊಳ್ಳೋಣ ಸರ್, ಈಗ ನಿಮ್ಮ ಹತ್ರ ಇನಿಷಿಯಲ್ ಸ್ಟೇಜಲ್ಲೇ ಬಂದರೆ ಅದನ್ನ ಆದಷ್ಟು ಬೇಗ ಹೊರ ಹಾಕ್ಬೋದಾ? ಅದೇ ತಪ್ಪು ಮಾಡ್ತಾರೆ. ನಾನೇನು ಹೇಳ್ತಾ ಇದ್ದೆ ಅಂತಂದರೆ, ಜನ ನನಗೆ ಈ ಥರ ನಡೆದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಆಲ್ರೆಡಿ ಅವ್ರು ಎಂಡ್ ಸ್ಟೇಜಿಗೆ ಬಂದುಬಿಟ್ಟಿರ್ತಾರೆ. ಓಕೆ, ಅರ್ಥ ಆಯ್ತಲ್ಲ. ನಾನು ಹೇಳೋದು ಏನಂತಂದರೆ, ನಿಮಗೆ ಔಷಧಿ ಅಥವಾ ಆಸ್ಪತ್ರೆ ಎಷ್ಟು ಮುಖ್ಯನೋ ಅಂಥದ್ರಲ್ಲಿ ಸರಿ ಹೋಗದೇ ಇದ್ದಾಗ ಕೆಲವೊಂದು ತಂತ್ರವಿದ್ಯೆ ಮೂಲಕವಾಗಿ ನೀವು ತೊಗೊಳ್ಳುವಂಥ ಮೆಡಿಸಿನ್ ಆದರೆ ನೀವು ಮೈಗೆ ಹತ್ತಬೇಕಾಗತ್ತೆ, ಅರ್ಥ ಆಯ್ತಲ್ಲ. ಕೆಲವೊಂದು ಈಗ ನೋಡಿ, ಗುರುಪುಷ್ಯ ಯೋಗದಲ್ಲಿ, ಗುರುಪುಷ್ಯಾಮೃತ ಯೋಗದಲ್ಲಿ ಮಕ್ಕಳಿಗೆ ಅಮೃತ ಬಿಂದು ಹಾಕ್ತೀವಿ. ಏನಕ್ಕೆ ಹಾಕ್ತೀವಿ?
ಅದು ಗುರು ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ. ಅದು ಅಮೃತ ಬಿಂದು ಹಾಕುವಷ್ಟು ಅದು ಬೇಗ ಮೆಡಿಸಿನ್ ಅವ್ರಿಗೆ ಮೈಗೆ ಹತ್ತಲಿ ಅಂತೇಳಿ. ಹೀಗೆ ನಿಮಗೆ ಯಾವಾಗ ಇಂಥ ಸೂಚನೆಗಳು ಆಗ್ತಾ ಇದೆ ಅಂತಲ್ಲ, ಆಗ ನೀವು ಇದೇ ಒಂದೇ ಕ್ರಿಯೆಯಿಂದ ಆಗ್ತದೆ ಅಂತಲ್ಲ, ನಿಮ್ಮಲ್ಲಿ ಬೇರೆ ಬೇರೆ ಕ್ರಿಯೆಗಳು ಆಗ್ತಾ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಆಗ್ತಾ ಇರ್ಬೋದು, ನೀವು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ನರಳ್ತಾ ಇರ್ಬೋದು. ಅಂಥ ಸಮಸ್ಯೆಗೆ ಮುಕ್ತವಾಗಿ ನೀವು ಯಾವಾಗ ಇದರ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಅವಾಗ ಮಾತ್ರ ನಿಮ್ಗೆ ಪರಿಹಾರ ಸಿಗೋದು. ಅಲ್ಲ, ಈಗ ಅದನ್ನೇ ಕೇಳಿದ್ರೆ ಯಾವ ಸ್ಟೇಜ್ನಲ್ಲಿ ಬಂದರೆ ಆ ವ್ಯಕ್ತಿಗಳನ್ನ ನೀವು ಉಳಿಸ್ಬೋದು? ಇಲ್ಲ ಕೊನೆಯ ಸ್ಟೇಜು, ಈ ಕ್ಯಾನ್ಸರಲ್ಲೂ 1 2 3 4 ಅಂತ ಸ್ಟೇಜ್ಗಳು ಇರುತ್ತಲ್ಲ, ಆ ರೀತಿ ಮಂಡುಕ ಪ್ರಯೋಗದಲ್ಲಿ ಇದಕ್ಕೆ ಸ್ಟೇಜ್ ಅಂತ ಇರೋದಿಲ್ಲ. ಮಿನಿಮಮ್ ಇದಕ್ಕೆ ನೀವು ಅವ್ರು ಯಾವಾಗ ಪ್ರಯೋಗ ಮಾಡಿರ್ತಾರಲ್ಲ, ಕನಿಷ್ಠ ಪಕ್ಷ ನೀವು ಒಂದು 3 ವರ್ಷನಾದರೂ ಅನುಭವಿಸಿರ್ತೀರ. ನಿಮ್ಗೆ ಯಾವಾಗ ಈ 3 ವರ್ಷದ ಒಳಗಡೆ ನನಗೆ ಈ ಥರ ತೊಂದರೆ ಆಗ್ತದೆ ಅಂತ ಬಂದರೆ ಖಂಡಿತ ಇದನ್ನು ಸರಿಪಡಿಸ್ಬೋದು. 2-3 ವರ್ಷ ನೀವು ಯಾವಾಗ ಅನುಭವಿಸ್ತಾ ಇದ್ದೀರ, ನನಗೆ ಕ್ರಮೇಣವಾಗಿ ಅಂಗಾಂಗಗಳೆಲ್ಲ ಹೀನ ಆಗ್ತಾ ಇದೆ, ಕುಂದು ಹೋಗ್ತಾ ಇದೆ, ಸಮಸ್ಯೆ ಆಗ್ತದೆ ಅಂತ ನಿಮ್ಗೆ ಯಾವಾಗ ಅನ್ನಿಸ್ತಾ ಇದೆಯಲ್ಲ, ಅವಾಗ ಬಂದರೆ ಖಂಡಿತವಾಗ್ಲೂ ಭಗವಂತ ಸಾಯುವಂಥವನಿಗೆ ಕೂಡ ಒಂದು ಹುಲ್ಕಡ್ಡಿ ಆಶ್ರಯ ಮಾಡಿರ್ತಾನೆ. ಕರೆಕ್ಟ್, ನಿಜ. ಅರ್ಥ ಆಯ್ತಲ್ಲ? ಹಾಗಾಗಿ ನೀವು ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು, ವ್ರತಗಳು ಎಲ್ಲವೂ ನಿಮ್ಗೆ ಯಾವಾಗ ನಿಮಗೆ ಸಿದ್ಧಿ ಆಗುತ್ತಂದ್ರೆ ಇಂಥ ಕಾಲದಲ್ಲಿ. ಯಾವಾಗ ನೀವು ಬದಲಾವಣೆ ಮಾಡ್ಕೊಳ್ಬೇಕಂತ ನಿಮ್ಮ ಮನಸ್ಥಿತಿ ಚೇಂಜ್ ಆಗಿ ಅವಾಗ ನೀವು ಯಾವಾಗ ಮಾಡ್ಕೊಳಕ್ಕೆ ಹೋಗ್ತಿರಲ್ಲ, ಅವಾಗ ಪೂಜೆ ಪುನಸ್ಕಾರಗಳು ಎಲ್ಲೂ ಲಾಸ್ ಆಗಲ್ಲ ನಿಮಗೆ. ಪೂಜೆ ಪುನಸ್ಕಾರಗಳು ಮಾಡಿದ್ದು ಯಾವತ್ತೂ ನಿಮಗೆ ನಷ್ಟ ಆಗಲ್ಲ. ಇವತ್ತು ಪೂಜೆ ಮಾಡ್ತೀರಾ, ನಾಳೆ ನೀವೇ ಬೈಕೊಂಡಿರ್ತೀರ, ಮತ್ತು ನಿಮ್ಮ ಕರ್ಮ ನಿಮಗೆ ಸುತ್ಕೊಳ್ತಲ್ಲ. ಕರೆಕ್ಟ್, ನಿಜ. ಅರ್ಥ ಆಯ್ತಲ್ಲ? ಇವತ್ತು ಕೂತ್ಕೊಂಡು ನಾನು ಪೂಜೆ ಮಾಡಿದೆ ಎಲ್ಲ ಮಾಡಿದೆ ಅಂತ ನೀವೇ ದೇವ್ರಿಗೆ ಬೈಕೊಂಡು ಆ ಕರ್ಮ ನಿಮ್ಮ ತಲೆ ಮೇಲೆ ಹಾಕೊಂಡಿರ್ತೀರಿ ನೀವು. ನಿಜ ಸರ್. ಆಮೇಲೆ ಇನ್ನೊಂದು ನಾನು ಎಲ್ಲ ವೀಕ್ಷಕರಿಗೆ ಹೇಳಲೇಬೇಕು, ಎಷ್ಟು ಜನಕ್ಕೆ ಯೋಚನೆ ಬರುತ್ತೋ ಗೊತ್ತಿಲ್ಲ. ನೋಡಿ, ಬೆಳಗ್ಗೆ ಆಯಿತು ಅಂತಂದರೆ ಸಾತ್ವಿಕ ಮನುಷ್ಯ ಏನು ಮಾಡ್ತಾನೆ, ನೀಟಾಗಿ ಕೈ ಮುಗಿತಾನೆ, ಸ್ನಾನಗಿನ ಮಾಡಿ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಕೈ ಮುಗಿದು ಧ್ಯಾನ ಮಾಡಿ ಹೊರಡೋ ಅಂಥ ಮನುಷ್ಯ, ಇದೇ ಎಷ್ಟೋ ಜನಕ್ಕೆ ಕತ್ಲಾಗೋಯ್ತು ಅಂದ್ಕೊಳ್ಳಿ, ಎಕ್ಸಾಂಪಲ್ ನೈಟ್ ಆಗೋಯ್ತು ಅಂದ್ಕೊಳ್ಳಿ, ಕತ್ಲನ್ನ ನೋಡಿದ್ರೆ ಭಯ ಪಡ್ತಾನೆ, ಅಲ್ಲೇನೋ ಇರ್ಬೋದೇನೋ, ಆ ರೀತಿ ಯೋಚನೆ ಬರುತ್ತೆ. ಅಂದರೆ ಬೆಳಗ್ಗೆ ದೇವ್ರ ಪೂಜೆ ಮಾಡಿದಂಥ ದೇವರು ಸಾಯಂಕಾಲದಷ್ಟಲ್ಲಿ ಎಕ್ಸ್ಪೈರಿ ಡೇಟ್ ಮುಗಿದೋಗ್ಬಿಟ್ಟಿರ್ತಾ ಏನು ಕತೆ ಅಂತ ನನಗೆ ಗೊತ್ತಾಗಲ್ಲ. ಆ ನಂಬಿಕೆಗಳು ನಮ್ಮಲ್ಲಿ ಸತ್ತೋಗಿದೆ, ಆ ಧೈರ್ಯ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಕುಗ್ಗೋಗಿದೆ. ನಾವು ಮಾಡಬೇಕಾಗಿರೋ ಆಲೋಚನೆಗಳು ತುಂಬಾ ಬದಲಾಗಬೇಕು. ಅದ್ರ ಜೊತೆಯಲ್ಲಿ ನಮ್ಮಲ್ಲಿರುವಂಥ ಆತ್ಮವಿಶ್ವಾಸ ತುಂಬ ಕಡಿಮೆ ಆದಾಗೇ ಈ ರೀತಿ ಪರಿಣಾಮಗಳು ನಿಮ್ಮ ಮೇಲೆ ಬೀಳುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೆನಪಲ್ಲಿ ಇಟ್ಕೊಳ್ಳಿ, ಗುರುಗಳು ಹೇಳ್ದಂಗೆ ಒಂದೇ ಒಂದು ವಿಚಾರ, ಒಂದು ಹುಲ್ಕಡ್ಡಿ ಕೂಡ ಸಹಾಯಕ್ಕೆ ಬರುತ್ತೆ, ಭಗವಂತ ಎಲ್ಲೋ ಇಟ್ಟಿರ್ತಾನೆ ಅಂತ ಆ ನಂಬಿಕೆ ಇರಲಿ. ಒಂದಂತೂ ಸತ್ಯ, ನಿಮ್ಮನ್ನು ತುಂಬ ರೀತಿ ಅಬ್ಸರ್ವ್ ಮಾಡೋರು ಮಾತ್ರ ಈ ರೀತಿ ಮಾಡೋದಕ್ಕೆ ಸಾಧ್ಯ. ಸೊ ಮೇಕ್ ಶ್ಯೂರ್ ಯು ಆರ್ ಅವೇರ್ ಆಫ್ ಇಟ್ ಆ್ಯಂಡ್ ಮೇಕ್ ಶ್ಯೂರ್ ನೀವು ನಿಮ್ಮ ವಿಚಾರಗಳನ್ನು ಸೇಫ್ಟಿ ಮಾಡ್ಕೊಳ್ತೀರಾ ಅಂತ ಒಂದೇ ಒಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ತಾಂತ್ರಿಕ ಮನೆತನದವರಾಗಿರುವಂಥ ಶ್ರೀಯುತ ಶ್ರೀನಿವಾಸ್ ತಾಂತ್ರಿಕ ಗುರುಜಿನ ಇವತ್ತು ನಾವು ಮಾತಾಡಿಸ್ತಾ ಇದ್ದೀವಿ. ಇದೇ ನಾಗರಬಾವಿಲಿ ಅವರ ಸಂಪೂರ್ಣ ವಿಳಾಸವನ್ನು ಕೂಡ ನಾವು ನಿಮಗೆ ಕೊಟ್ಟಿರ್ತೀವಿ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮಂಡುಕ ಪ್ರಯೋಗ ಮಾತ್ರ ಅಲ್ಲ, ಯಾವುದೇ ರೀತಿಯ ಬೇರೆ ಬೇರೆ ರೀತಿ ಪ್ರಯೋಗಗಳು ನಿಮ್ಮ ಮೇಲಾಗಿದ್ದರೆ, ನಿಮ್ಮ ವಿಚಾರಗಳು ಕುಗ್ಗೋಗ್ತಾ ಇದ್ದರೆ, ನಿಮ್ಮ ಮನಸ್ಥಿತಿಗಳೇ ಸರೋಗ್ತಾ ಇಲ್ಲ, ನಾನು ಏನು ಮಾಡಿದ್ರು ನನ್ನ ಜೀವನದಲ್ಲಿ ಉದ್ಧಾರ ಆಗ್ತಿಲ್ಲ ಅಂದರೆ ಸಮಥಿಂಗ್ ಈಸ್ ರಾಂಗ್ ವಿತ್ ಯುವರ್ ಲೈಫ್ ಅಂತ ಹಂಗಂದ್ಬಿಟ್ಟು ಇವಾಗ ನಮಗೆ ಕಷ್ಟ ಇಲ್ವಾ? ಕಷ್ಟ ಇದ್ದೇ ಇದೆ. ಕಷ್ಟ ಇವ್ರಿಗಿಲ್ವಾ? ಇದ್ದೇ ಇದೆ. ಎಲ್ರಿಗೂ ಕಷ್ಟ ಇರುತ್ತೆ. ಎಲ್ಲದಕ್ಕೂ ಇದನ್ನೇ ಯೋಚನೆ ಮಾಡಬೇಡಿ, ಮನಸ್ಸಿಗೆ ಹಾಕ್ಕೊಬೇಡಿ ಅನ್ನೋದು ನನ್ನ ವಾದ. ಮಂಡುಕ ಪ್ರಯೋಗ ಆದಮೇಲೆ ಒಬ್ಬ ಮನುಷ್ಯ ನೀವೇಳೋ ಪ್ರಕಾರ ಎಷ್ಟು ಕಾಲಕ್ರಮೇಣ ಇದನ್ನು ಅನುಭವಿಸಿ ಸಾಯ್ಬೋದು? ಐ ಮೀನ್ ಲೈಕ್ 1 ವರ್ಷ, 2 ವರ್ಷ, 3 ವರ್ಷ, 10 ವರ್ಷ, 3 ರಿಂದ 5 ವರ್ಷ ಮ್ಯಾಕ್ಸಿಮಮ್ ಅಷ್ಟರಲ್ಲಿ ಮನುಷ್ಯ ಹೋಗ್ಬಿಡ್ತಾನೆ. ಅಷ್ಟಷ್ಟು ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾನೆ ಅವನು. ಎಲ್ಲ ಕಳ್ಕೊಂಡು ಅವನಿಗೆ ನಾನೇ ಹೋಗ್ಬಿಡ್ಬೇಕು ಅನ್ನೋಂಥ ಮನಸ್ಥಿತಿ ಬಂದುಬಿಟ್ಟಿರುತ್ತೆ ಆಲ್ರೆಡಿ. ಅವ್ರ ಮನೆಯವರು ಇವನ್ನ ಕಾಪಾಡ್ಕೊಳ್ಳೋದಕ್ಕೆ ಹಣ ಖರ್ಚು ಮಾಡಿಕೊಂಡು, ನೆಮ್ಮದಿ ಹಾಳು ಮಾಡಿಕೊಂಡು, ಎಲ್ಲ ಮಾರ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಆಗುತ್ತೆ. ಅರ್ಥ ಆಯ್ತಲ್ಲ? ಒಂದು ಕಲ್ಲಲ್ಲಿ ಇಡೀ ಕುಟುಂಬನೇ ಹೊಡೆಯುವಂಥ ವ್ಯವಸ್ಥೆ ಇದು. ಮನುಷ್ಯ ಸರಿ ಇಲ್ಲ ಸರ್. ಒಟ್ಟಿನಲ್ಲಿ ಇದನ್ನೆಲ್ಲ ಮಾಡ್ತಾರೆ ಅಂತಂದ್ರೆ ನನಗೆ ಬೇಜಾರಾಗುತ್ತೆ. ಯದ್ಭಾವಂ ತದ್ಭವತಿ ರೂಪಂ. ನೀವು ಮಾಡೋ ಕೆಲಸಗಳು ಮತ್ತೆ ವಾಪಸ್ ನಿಮ್ಗೆ ಒಂದೇ ಹೊಡೆಯುತ್ತೆ, ಒಳ್ಳೇದೋ ಕೆಟ್ಟದ್ದೋ. ಮೇಲ್ಗಡೆ ಭಗವಂತನ ಲೆಕ್ಕ ಅಂತೂ ಮಿಸ್ಸೇ ಆಗಲ್ಲ. ಡೋಂಟ್ ವರಿ, ಯಾರ್ಯಾರು ಕೆಟ್ಟದ್ದು ಮಾಡ್ತಾ ಇದ್ದಾರೋ ಬರೆದಿಟ್ಕೊಳ್ಳಿ, ಅದು ರೆಡಿ ಆಗಿರುತ್ತೆ ಹಿಂದ್ಗಡೆ ನಿಮಗೋಸ್ಕರ ಮತ್ತೆ ಕೆಟ್ಟದ್ದು ಮಾಡೋದಕ್ಕೆ. ಬಟ್ ಒಳ್ಳೇದೇ ಮಾಡಿ ಅನ್ನೋ ಉದ್ದೇಶ. ಯಾರಿಗಾರು ಕೆಟ್ಟದಾಗಿದ್ದರೆ ದಯವಿಟ್ಟು ಒಂದು ಕಾಂಟ್ಯಾಕ್ಟ್ ಮಾಡಿ. ಇನ್ನು ಯಾರಾದರೂ ಈ ಥರ ಮಂಡುಕ ಪ್ರಯೋಗ ಬೈ ಚಾನ್ಸ್ ಆಗೋಗ್ಬಿಟ್ಟಿದ್ರೆ ಸರ್, ನಿಮ್ಮ ಹತ್ರ ಬಂತಂದರೆ ನೀವು ಎಷ್ಟು ದಿನ ತೊಗೊಳ್ತೀರ ಅದನ್ನು ಪರಿಹಾರ ಮಾಡೋದಕ್ಕೆ? ಅದು ನೋಡಬೇಕಾಗತ್ತೆ. ಈಗ ಮನುಷ್ಯನಲ್ಲಿ ಯಾವ್ಯಾವ ರೂಪ ಬದಲಾವಣೆ ಆಗಿದೆ ಅಂತ ನೋಡ್ಬೇಕು ನಾವು. ಅಲ್ಲ ಸರ್, ನಾನು ಕೇಳೋ ಪ್ರಶ್ನೆ, ಸುಮಾರು ವಿಚಾರಗಳನ್ನ ನೀವು ನೋಡಿರ್ತೀರಲ್ಲ. ನಾನೇನು ಹೇಳ್ತದೆ ಅಂತಂದರೆ, ಈಗ ಅವನಲ್ಲಿ ಯಾವ ಬದಲಾವಣೆ ಯಾವ ಸ್ಟೇಜಲ್ಲಿದೆ ಅಂತ ನೋಡ್ಕೋಬೇಕಾಗತ್ತೆ. ಈಗ ಪ್ರಥಮದಲ್ಲೇ ಬಂದಾಗ ಅವನಿಗೆ ಕೆಲವೊಂದು ಅನುಷ್ಠಾನಗಳು ಮಾಡಿಸಿ ಅವ್ರ ಪೂಜೆಯಿಂದ ಅವರೇ ಬದಲಾವಣೆ ಮಾಡ್ಕೊಳ್ಬೋದು. ಈಗ ನಾನು ಮಾಡುವಂಥದ್ದು 70 ಭಾಗ ಆದರೆ 30 ಭಾಗ ನೀವು ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗಬೇಕಾಗತ್ತೆ. ಇನ್ವಾಲ್ವ್ಮೆಂಟ್ ಆಗುವಷ್ಟು ನಿಮ್ಮ ಕೈಲಿ ಸ್ಥಿತಿಗತಿ ಇದ್ದೀರಾ ಅಂತ ನೋಡ್ಕೋಬೇಕಾಗತ್ತೆ ನಾವು. ಆ ಸ್ಥಿತಿಲಿ ನೀವು ಬಂದು ಇದ್ದೀರಾ, ಅಥವಾ ನಮ್ಮ ಜೊತೆ ಓಡಾಡ್ತೀರಾ, ಅಥವಾ ನಾವು ಹೇಳುವಂಥ ಕ್ರಿಯೆಗಳು ಮಾಡ್ತೀರಾ ಅನ್ನೋಷ್ಟು ಸ್ಥಿತಿಯಲ್ಲಿದ್ದರೂ ಕೂಡ ಖಂಡಿತವಾಗ್ಲೂ ನಾವು ಬದುಕಿಸ್ಬೋದು. ಒಟ್ಟಿನಲ್ಲಿ ನನಗೊಂದು ವಿಚಾರ ನಾನು ನಿಮ್ಮನ್ನು ಕೇಳಲೇಬೇಕು ಸರ್. ಭಗವಂತ, ದೇವರು, ವಿಧಿ ನಿಯಮ,
ಪ್ರಕೃತಿ, ಈ ಜಗತ್ತಿನ ಸೃಷ್ಟಿಕರ್ತನ ಮಾಡಿರುವಂಥ ವಿಧಿನಿಯಮಗಳಲ್ಲಿ ಮನುಷ್ಯನ ಆಯಸ್ಸು ಇಷ್ಟು ಅಂತ ಬರ್ದಿರ್ತಾನಲ್ವ ಭಗವಂತ, ಆ ಆಯಸ್ಸನ್ನು ಕೂಡ ಮನುಷ್ಯ ಕಡಿಮೆ ಮಾಡೋ ರೇಂಜ್ಗೆ ಬೆಳೆದು ಬಿಟ್ಟಿದ್ದಾನಲ್ಲ ಸರ್. ಎಲ್ಲ ಭಗವಂತನೇ ಕೊಟ್ಟಿರೋದು, ಕೊಡೋನವನೇ ಕಿತ್ಕೊಳ್ಳೋನವನೇ. ಅರ್ಥ ಆಯ್ತಲ್ಲ. ಈಗ ಭಗವಂತನೇ ಕೊಟ್ಟಿರ್ತಕ್ಕಂಥ ತಂತ್ರವಿದ್ಯೆ, ಅರ್ಥ ಆಯ್ತಲ್ಲ. ಅದನ್ನ ಇದು ಕಲಿಯುಗ, ಅರ್ಥ ಆಯ್ತಲ್ಲ. ಕಲಿ ಪುರುಷ ಎಲ್ಲರ ದೇಹದಲ್ಲೂ ಇದ್ದಾನೆ, ಎಲ್ಲರ ಮನಸ್ಸಿನಲ್ಲೂ ಇದ್ದಾನೆ. ಆಗ ಅವನಲ್ಲಿ ಆ ಉದ್ರೇಕ ಯಾವಾಗ ಕಲಿಪುರುಷನ ಒಂದು ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಆಗ ನೀವು ಇಂಥ ಕ್ರಿಯೆಗಳು ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ನಿಮ್ಮಲ್ಲಿ ತಾಮಸಿಕ ಭಾವಗಳೆಲ್ಲ ಬೆಳೀತಾ ಹೋಗುತ್ತಲ್ಲ, ಆಗ ನೀವು ಇಮಿಡಿಯೇಟ್ಲಿ ಇಂಥ ಕ್ರಿಯೆಗಳು ಮಾಡ್ತಾ ಹೋಗ್ತೀರಾ. ನೀವೇ ರಾಕ್ಷಸ ಗುಣಗಳನ್ನು ಅಳವಡಿಸ್ಕೊಳ್ತಾ ಹೋಗ್ತೀರಾ. ಅರ್ಥ ಆಯ್ತಲ್ಲ. ಎಂಥ ಮನುಷ್ಯ ಆದರೂ ಕೂಡ ಅವನಲ್ಲಿ ಆ ರಾಕ್ಷಸ ಗುಣ ಬೆಳೀತಾ ಹೋದಾಗ ಸ್ವತಃ ಅಣ್ಣ ತಮ್ಮಂದಿರೇ ಮಾಡುವಂಥದ್ದಾಗಿದೆ. ಈಗ ದುಡ್ಡುಗೋಸ್ಕರ ಇದು ಎಲ್ಲರೂ ಮಾಡುವಂಥದ್ದು, ಯಾರು ಹೊರಗಡೆಯವರಲ್ಲ. ಒಂದು ಅರ್ಥ ಮಾಡ್ಕೊಂಬಿಡಿ, ಇದು ಮಾಡುವಂಥವ್ರು ಮನೆಯವರೇನೆ. ಅಯ್ಯಪ್ಪ, ಹೊರಗಡೆಯವ್ರು ಯಾರು ಇಂಥ ಕ್ರಿಯೆಗಳು ಮಾಡ್ಲಿಕ್ಕೆ ಹೋಗಲ್ಲ. ಜಗಳ ಮಾಡ್ತಾರೆ, ನೇರವಾಗಿ ಜಗಳ ಮಾಡಿ ಹೋಗುವಂಥವನ್ನ ಬಿಟ್ಟು ಬಿಡಬೇಕಾದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಸಂಚು ಮಾಡುವಂಥವನ್ನ ಯಾವತ್ತೂ ನಂಬೇಡಿ. ಅವರೇ ನಿಮ್ಮ ಮೂಲ ವಸ್ತುಗಳನ್ನು ತಗೊಳ್ಳುವಂಥದ್ದು, ಅವರೇ ನಿಮ್ಮ ಹಿಂದೆ ಬೀಳುವಂಥದ್ದು, ಅವರೇ ನಿಮ್ಮನ್ನು ಇಂಥ ಪ್ರಪಾತಕ್ಕೆ ತಳ್ಳುವಂಥದ್ದು, ಅವರೇ ನಿಮ್ಮನ್ನು ಇಂಥ ಕ್ರಿಯೆಗಳಿಗೆ ಮಾಡಿಸಿ ನಾಳೆ ನೀವೇನಾದ್ರೂ ಬದಲಾವಣೆ ಮಾಡ್ಕೊಳ್ತೀವಿ ಅಂಥವ್ರ ಹತ್ರ ನೀವು ಕೇಳಬೇಕಾಗತ್ತೆ. ನಾನು ಎಲ್ಲಾದರೂ ಒಂದು ಕಡೆ ಕರ್ಕೊಂಡು ಹೋಗಂತೇಳಿ. ಆ ವ್ಯಕ್ತಿಯಲ್ಲೂ ಕರ್ಕೊಂಡು ಹೋಗಲ್ಲ ನಿಮ್ಗೆ ಅವಾಗ. ಯಾಕಂದರೆ ನಿಮ್ಮನ್ನು ಕುಗ್ಗಿಸುವಂಥದ್ದೇ ಅವನ ಕಾರ್ಯ ಆಗಿರುತ್ತೆ. ಇದೆಲ್ಲ ಮಾತು ಕೇಳಿದ್ಮೇಲೆ ನನಗೆ ಅನಿಸ್ತಾ ಇರೋದು, ಇವರೆಲ್ಲ ನಮ್ಮವರೇ. ಗುರುಗಳು ಹೇಳೋ ಪ್ರಕಾರ ಇವರೆಲ್ಲ ನಮ್ಮ ಹತ್ರ ಇರೋರೆ, ಇವರೆಲ್ಲ ನಮ್ಮವರೇ, ಆದರೆ ನಮಗಾಗದವರು. ನೆನಪಲ್ಲಿ ಇಟ್ಕೊಳ್ಳಿ. ಸೊ ಪ್ಲೀಸ್ ಬಿ ಕೇರ್ಫುಲ್. ನಿಮ್ಮ ಬಟ್ಟೆಗಳು ಕಳೆದೋಯ್ತು ಅಥವಾ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಇದ್ದಕ್ಕಿದ್ದಂಗೆ ವಿಚಿತ್ರವಾದ ವರ್ತನೆಗಳು ನಿಮ್ಮಲ್ಲಿ ಶುರುವಾಗ್ತಿದೆ ಅಂತಂದರೆ ಇನಿಷಿಯಲ್ ಸ್ಟೇಜಲ್ಲೇ ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಇನಿಷಿಯಲ್ ಸ್ಟೇಜಲ್ಲೇ ನೀವು ನಂಬಿರುವಂಥ ದೇವ್ರ ಹತ್ರ ಹೋಗಿ ಅಡ್ಡ ಬಿದ್ದು ಕೇಳ್ಕೊಂಬಿಡಿ ದಾರಿ ತೋರಿಸುವಂಥ. ಇವ್ರನ್ನೇ ಭೇಟಿಯಾಗಿ ಅಂತ ಖಂಡಿತವಾಗ್ಲೂ ನಾವು ಹೇಳಲ್ಲ, ಅಥವಾ ಇನ್ಯಾರೋ ತಾಂತ್ರಿಕ ಹತ್ರ ಹೋಗಿ ನಾನು ಏನೋ ಆಗೋಗಿದೆ ಅಂತ ನಾವು ಹೇಳ್ತಿಲ್ಲ. ನಿಮ್ಮ ವಿಚಾರಗಳಲ್ಲಿ ನೀವು ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ, ಅಳವಡಿಸ್ಕೊಳ್ಳಿ, ಚೆನ್ನಾಗಿರಿ, ಸಿಂಪಲ್ ವೇ. ಆಮೇಲೆ ಸರ್, ನನಗೆ ಇನ್ನೊಂದು ಬೇಜಾರಾಗೋದು ಏನಂತಂದರೆ, ಆ್ಯಕ್ಚುಲಿ ಮನುಷ್ಯನಿಗೆ ಇಷ್ಟು ಬೇಗ ಕೆಟ್ಟದಾಗೋದು ಏನಕ್ಕೆ ಅಂತಂದರೆ, ನಾನು ಯೋಚನೆ ಮಾಡೋದು ನೋಡಿ ಸರ್, ಇವಾಗ ನಮ್ಮ ಶೋಲ್ಲಿ ಎಕ್ಸಾಂಪಲ್ ನಾನೇ ತೊಗೊಳ್ತೀನಿ ಸರ್, ನಂದೇನೆ ಮನಸ್ಥಿತಿಗಳು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನಮಗೊಂದು 10 ಜನ ಹೊಗಳಿರ್ತಾರೆ ಅನ್ಕೊಳ್ಳೋಣ ಸರ್, ನೀನು ಸೂಪರ್, ನಿಮ್ಮ ಶೋ ಸೂಪರ್, ಸಾಕಾದಾಗ ಹಂಗೆ ಹಿಂಗೆ ಅಂತ. ಈ 10 ಜನದ್ದು ಹೊಗಳಿದ ಮೇಲೆ, ಅಂದರೆ ಬೇರೆಯವ್ರಿಗೂ ಆಗಲಿ 10 ಜನ ಅವ್ರನ್ನ ಹೊಗಳಿರ್ತಾರೆ, ಅದೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಬಟ್ ಅನ್ನೊನ್ನೆ ಅವನು ಕೆಟ್ಟದಾಗ ಮಾತಾಡಿದ್ರೆ ಸರ್, ಈ 10 ಜನ ಹೊಗಳಿರೋದು ಮರ್ತೋಗ್ಬಿಡುತ್ತೆ ಅವನಿಗೆ. ಆ ಕೆಟ್ಟದ್ದು ಮಾತ್ರ ಬರ್ತಾ ಇರುತ್ತೆ ಆಲೋಚನೆ. ಅಂದರೆ ದಟ್ ಈಸ್ ದಿ ಪವರ್ ಸರ್, ಅದೇ ಅಟ್ರಾಕ್ಷನ್ ಆಗೋದು. ಕೆಟ್ಟದಕ್ಕೆ ಅಷ್ಟು ಪವರ್ ಇದೆ ಅಂತ ಅರ್ಥ. ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವೊಂದು ಒಳ್ಳೆ ಬಟ್ಟೆ ಹಾಕಿದ್ರು ಕೂಡ ಜನ ನಿಮ್ಮ ದೃಷ್ಟಿ ಇಡ್ತಾರೆ. ಅದಾಯ್ತಲ್ಲ. ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋದ್ರೂ ದೃಷ್ಟಿ ಇಡ್ತಾರೆ. ಅಲ್ಲ, ನಮ್ಮ ಕಡೆ ಮಾತ್ರ ಹೆಂಗೆ ಸರ್, ಅಥವಾ ಬೇರೆ ಕಂಟ್ರಿ ಎಲ್ಲ ಕಡೆನೂ ಅಷ್ಟೇ ಹೇಳ್ತೀನಿ ಕೇಳಿ. ನೀವು ಇವತ್ತು ಚೆನ್ನಾಗಿ ಬಟ್ಟೆ ಹಾಕೊಂಡು ಹೋದಂತ ದೃಷ್ಟಿ ಇಟ್ಟೇ ಇಡ್ತಾರೆ. ಓ, ಇವನೇನೋ ಬದಲಾವಣೆ ಮಾಡ್ಕೊಂಡಿದ್ದಾನೆ, ಇವತ್ತು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ, ದೃಷ್ಟಿ ಬಿತ್ತು. ಅರ್ಥ ಆಯ್ತಲ್ಲ. ನೀವು ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರಿ ಅಂತಂದರೆ, ಓ, ಇವತ್ತು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರಿ, ಅಲ್ಲೂ ದೃಷ್ಟಿ ಆಗುತ್ತೆ. ನೀವು ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಲ್ಲಿ ಹೋಗಿ ಕೂತಂಥ ವ್ಯಕ್ತಿನ ಸರಿದು ಕೂತ್ಕೋ ಅಂದರೆ ಮರ್ಯಾದೆ ಹೋಯಿತು ಅಂತ ಇಂಥ ಕ್ರಿಯೆ ಮಾಡುವಂಥ ವಿಕೃತ ಮನಸ್ಥಿತಿ ಜನಗಳಿದ್ದಾರೆ. ಈ ಅಪ್ಪ, ಅರ್ಥ ಆಯ್ತಲ್ಲ. ನೇರವಾಗಿ ಯಾರು ಇಂಥ ಮಾತುಗಳನ್ನು ನಾನು ಹಿಂಗೆ ಮಾಡಿಸ್ತಾ ಇದ್ದೀನಿ ಅಂತ ಯಾರೂ ಹೇಳೋದಿಲ್ಲ. ನನಗೆ ಅವಮಾನ ಆಯ್ತಲ್ಲ ಅಂಥೇಳಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಇಂಥ ಕ್ರಿಯೆಗಳಲ್ಲಿ ತೊಡಗಿ ಯಾವುದಾದ್ರೂ ಒಂದು ಮುಖಾಂತರವೇ ಅವ್ನು ಕುಗ್ಗಿ ಹೋಗಬೇಕು. ಆ ಮನುಷ್ಯನ ಆ್ಯಕ್ಟಿವಿಟೀಸ್ಗಳು ಬದಲಾಗಬೇಕು. ನೀವು ಹೇಳಿದ್ರೆ 10 ಜನ ಅಲ್ಲದೆ ಇರೋದು ಮಾಡೋನೇ 11ನೇ ಅವನು. 11ನೇ ಮನಸ್ಸಲ್ಲಿರೋದೇ ಇದು. 10 ಜನ ಹೊಗಳ್ತಾ ಇದ್ದಾರಲ್ಲ, ಅವನ್ನ ಹೇಗಾದರೂ ಮಾಡಿ ಅಲ್ಲಿ ಕೆಡಿಸಿ ಕಣ್ಣಲ್ಲಿ ನೋಡಿ ಅವನು ಖುಷಿ ಪಡಬೇಕು. ಇಂಥ ಮನಸ್ಥಿತಿ ಇರೋರನ್ನ, ಅರ್ಥ ಆಯ್ತಲ್ಲ, ನೀವು ಹೆಂಗೆ ಹುಡುಕ್ತೀರ ಅವ್ರನ್ನ, ಇವನೇ ಅಂಥೇಳಿ? ನಾನು ಹುಡುಕ್ತೀನಲ್ಲೋ ಗೊತ್ತಿಲ್ಲ ಸರ್. ಬಟ್ ಯದಾ ಯದಾ ಈ ಧರ್ಮಸ್ಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ. ಆ ಭಗವಂತ ಬರಲಿ, ಕೆಟ್ಟದನ್ನು ಮಾಡ್ತಾ ಇರೋರಿಗೆ ಹೋಗ್ಲಾಡ್ಸೋದಕ್ಕೆ ಆ ಭಗವಂತನೇ ಬರಲಿ. ಕೃಷ್ಣ ಪರಮಾತ್ಮ ಒಂದು ರೀತಿಲಿ ಎಲ್ಲ ಕಡೆ ಸಂಚಾರ ಮಾಡೇ ಮಾಡ್ತಾರೆ. ಎಲ್ಲರ ಜೀವನದಲ್ಲೂ ಸರಿ ಮಾಡಲಿ. ಆಂಜನೇಯ ಸ್ವಾಮಿ ಕೃಪೆ ನಿಮ್ಮಲ್ಲಿರಲಿ. ಯಾಕಂದರೆ ಆ ಭಕ್ತಾದಿಗಳಿಗೆ, ಆಂಜನೇಯ ಸ್ವಾಮಿ ಭಕ್ತಾದಿಗಳಿಗೆ ತಂತ್ರ ಮಾಡೋರು ಇತಿಹಾಸದಲ್ಲೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ತಂತ್ರಕ್ಕೆ ಮಹಾತಂತ್ರ ಹನುಮಂತನೇ ಒಂದು ತಂತ್ರ, ಹನುಮಂತನೇ ಒಂದು ತಂತ್ರ ಆಗಿರೋದ್ರಿಂದಾಗಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ರಂಜಿತ್ ಅವರೇ, ಈಗ ನಮ್ಗೆ ಕೆಲವೊಂದು ಆಂತರಿಕ ಶತ್ರುಗಳಂತ ಇರುತ್ತೆ. ಹೇಳಿದ್ನಲ್ಲ, ಆಂತರಿಕ ಶತ್ರು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ನಾವು ಯಾವಾಗ ಅದನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಲ್ಲ, ಅವಾಗಲೇ ನಾವು ಜನಗಳ ಕಣ್ಣಿಗೆ ಕಾಣೋದು ಭಾಳಷ್ಟು. ಅರ್ಥ ಆಯ್ತಲ್ಲ. ನಮ್ಮ ಪಾಡಿಗೆ ನಾವು ಇದ್ದರೂ ಕೂಡ ನಮ್ಮನ್ನು ಇಂಥದ್ದೆಲ್ಲ ಅದಕ್ಕೋಸ್ಕರ ಹೇಳೋದು, ನಿಮ್ಮಲ್ಲಿ ಒಂದು ಇರತಕ್ಕಂಥ ಜ್ವಾಲೆಯನ್ನು ನೀವು ಅದನ್ನು ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ನೀವು ಯಾವಾಗ ಅದನ್ನು ಕಂಟ್ರೋಲ್ ಇಟ್ಕೊಂಡು ಅನುಷ್ಠಾನಗಳನ್ನ ಮಾಡಿಕೊಂಡು ಪೂಜೆಗಳನ್ನು ಮಾಡ್ಕೊಂಡು ಹೋಗ್ತಿರಲ್ಲ, ಅದು ಗುಪ್ತವಾಗಿ ನಿಮ್ಮನ್ನು ಕಾಪಾಡ್ತಾ ಹೋಗುತ್ತೆ. ಕೆಲವೊಂದು ಅನುಷ್ಠಾನಗಳನ್ನು ನೀವು ಯಾಕೆ ಸರಿ ಆಗ್ತಾ ಇಲ್ಲ ಅಂತಂದರೆ, ಯಾವುದೇ ಅನುಷ್ಠಾನಗಳಾಗಲಿ ಯಾವುದೇ ಪೂಜೆಗಳಾಗಲಿ ನೀವು ಗುರುಮುಖೇನವಾಗಿ ದೀಕ್ಷೆ ಮುಖಾಂತರವಾಗಿ ಮಾಡಬೇಕಾಗುತ್ತೆ.
ಸುಮ್ಮನೆ ಇವಾಗ ಪುಸ್ತಕ ನೋಡಿದ ತಕ್ಷಣವೇ ಹೇಳ್ತೀನಿ ಮಂತ್ರಗಳನ್ನು ಅಥವಾ ಹೇಳ್ಕೊಳ್ತೀನಿ ಅನುಷ್ಠಾನಗಳನ್ನ ಬೀಜಾಕ್ಷರಗಳನ್ನ ಹೇಳ್ಕೊಳ್ತೀನಿ ಅಂದ್ರೆ ಆಗಲ್ಲ. ಯಾರೋ ಮಾಡ್ತಾ ಇದ್ದಾರೆ ಪಕ್ಕದ ಮನೆಯವರು, ಅವ್ರಿಗೆ ಸಕ್ಸಸ್ ಆಗ್ತಾ ಇದೆ ಅಂಥೇಳಿ ನಾನು ಮಾಡೋಕ್ಕೆ ಹೋಗ್ತೀನಿ, ನನಗೆ ಯಾಕೆ ಸಕ್ಸಸ್ ಆಗ್ತಿಲ್ಲ ಅಂತಂದರೆ ಇದೇ ಕಾರಣಗಳಿಗೆ. ನಿಮ್ಮಲ್ಲಿ ಹೋಗುವಂಥ ದಾರಿ ಸರಿ ಇರೋದಿಲ್ಲ. ಮಾರ್ಗ ಬೇಕು ಅಂತ ಹುಡುಕ್ತಾ ಇರ್ತೀರ. 1 ದಿನ 2 ದಿನ 3 ದಿನ 4ನೇ ದಿನಕ್ಕೆ ಸಂಘ ಸಹವಾಸಗಳಿಂದ ಕೆಟ್ಟು ನೀವೇ ಹಾಳಾಗ್ತಿರ್ತೀರ. ಸರ್ ಅಂದರೆ ಏನಕ್ಕೆ ಜನಗಳು ಹುಡುಕ್ತಾರೆ ಅಂತಂದರೆ, ಸುಮಾರು ಜನ ನೋಡಿ ಸರ್ ಇನ್ಸ್ಟಾಗ್ರಾಮಲ್ಲಿ ಹಾಕೋನ ನೋಡಿ, ನಾನು ಆ ದೇವಸ್ಥಾನಕ್ಕೆ ಹೋದೆ ಹಿಂಗೆ ಮಿರಾಕಲ್ ಆಗೋಯ್ತು, ಈ ದೇವಸ್ಥಾನಕ್ಕೆ ಹೋದರೆ ಇಲ್ಲಿ ಮಿರಾಕಲ್ ಆಗೋಯ್ತು. ಎಷ್ಟೋ ಜನಕ್ಕೆ ಆ ಮಿರಾಕಲ್ಗಳೇ ನಡೆದಿಲ್ಲ ಸರ್ ಇವತ್ತವರೆಗೂ. ತುಂಬ ಸದ್ಭಕ್ತದಿಂದ ಇರೋರಿಗೆ, ಸದ್ಭಾವದಿಂದ ಇರೋರಿಗೆ ಎಷ್ಟೋ ಜನಕ್ಕೆ ಸರ್ ಆ ಮಿರಾಕಲ್ ನಡೀತಾನೆ ಇಲ್ಲ. ಎಷ್ಟೋ ದೇವ್ರುಗಳಿಗೆ ಹೋಗ್ತಾರೆ, ಕೈ ಮುಗಿತಾರೆ, ಬರ್ತಾರೆ, ಬಟ್ ಅದೇ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಥರ ಹುಡುಕ್ತಾನೆ ಇರ್ತಾರೆ ಅಂತ ನನಗನ್ಸುತ್ತೆ ಸರ್. ಅಂದರೆ ಅವ್ನಿಗಾಗಿದ್ದು ನನಗೂ ಒಳ್ಳೇದಾಗತ್ತೇನೋ. ಇಲ್ಲ, ಭಗವಂತ ನಮ್ಮಲ್ಲೇ ಇದ್ದಾನೆ, ಅದನ್ನು ಹುಡುಕೋ ಪ್ರಯತ್ನ ಮಾಡ್ತಾ ಇಲ್ಲ ಅಷ್ಟೇ. ಈಗ ದೇವರಿಗೆ ಆಕಾರ ಕೊಟ್ಟವರು ನಾವೇ, ಮನುಷ್ಯರೇ. ಹೌದು. ಅಲಂಕಾರ ಮಾಡೋರು ನಾವೇನೆ. ಆದರೆ ಅದ್ರ ರೂಪನ ಹುಡುಕ್ತಾ ಇಲ್ಲ ಎಲ್ಲೂ ಕೂಡ. ನಮ್ಮ ಮನಸ್ಸಲ್ಲೇ ಭಗವಂತನ ಯಾವಾಗ ನಾವು ಸ್ಮರಣೆ ಮಾಡ್ತೀವಲ್ಲ, ಆ ರೂಪವನ್ನು ನಾವು ಯಾವಾಗ ಮನಸ್ಸಲ್ಲಿ ಇಟ್ಕೊಂಡು ಪೂಜೆಗಳನ್ನು ಮಾಡ್ತೀವಲ್ಲ, ಆಗ ನಮ್ಮಲ್ಲಿ ಅವನು ಸಿದ್ಧಿ ಆಗ್ತಾ ಹೋಗ್ತಾನೆ. ನಾವೊಂದು ಫೋಟೋ ನೋಡಿಕೊಂಡು ವಿಗ್ರಹ ನೋಡಿಕೊಂಡು ಪೂಜೆ ಮಾಡ್ತೀವಲ್ಲ, ಅದಷ್ಟು ನಮಗೆ ಸ್ವಲ್ಪ ಅಲ್ಲಿ ಎನರ್ಜಿ ನಿಮಗೆ ಪಾಸ್ ಆಗ್ಬೋದು. ಯಾಕಂದರೆ ಅಲ್ಲಿ ಮಾಡುವಂಥ ಪೂಜೆ, ಅಲ್ಲಿ ಮಾಡುವಂಥ ಹೋಮ, ಅಲ್ಲಿ ಮಾಡುವಂಥ ಕ್ರಿಯೆಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಎನರ್ಜಿ ನಿಮಗೆ ಪಾಸ್ ಆಗುತ್ತೆ. ಬಟ್ ಹೊರಗಡೆ ಬಂದಾಗ ಯಾಕಾಗಲ್ಲ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಆ ಭಾವ ಇಲ್ಲ, ನಿಮ್ಮ ಮನೆಯಲ್ಲಿ ಆ ಭಾವನೆಗಳಿಲ್ಲ. ಅರ್ಥ ಆಯ್ತಲ್ಲ? ಈಗ ಪೂಜೆ ಮಾಡಿರ್ತೀರ, ತಟ್ಟೆ ಮುಂದೆ ಕೂತ್ಕೊಂಡು ಜಗಳ ಆಡ್ತಾ ಇರ್ತೀರ. ಯಾವಾಗ ನೀವು ತಟ್ಟೆ ಮುಂದೆ ಕೂತ್ಕೊಂಡು ಜಗಳ ಆಡಿ ತಟ್ಟೆಯನ್ನು ಬಿಸಾಡೋದು ಅಂತಂದರೆ, ಅನ್ನಕ್ಕೂ ಆ ಮನೆಯಲ್ಲಿ ದರಿದ್ರ ಬಂತು ಅಂತಂದರೆ ಎಲ್ಲಿ ಹೇಳಿಕೆ ಆಗುತ್ತೆ? ಆಮೇಲೆ ನೀವು ಹೇಳ್ತಾ ಮನುಷ್ಯ ಎಷ್ಟು ನೀಚ ಬುದ್ಧಿ ಆಗಿದೆ ಅಂತಂದರೆ, ಒಡ ಹುಟ್ಟಿದವ್ರಿಗೆ ಮಾಟ ಮಂತ್ರ ಮಾಡಿಸ್ತಾರೆ, ತಂದೆ ಮಗನಿಗೆ ಮಾಡಿಸುವಂಥದ್ದು, ಅಕ್ಕ ತಂಗಿರಲ್ಲಿ ವಾದ ವಿವಾದಗಳು ಬರುತ್ತೆ, ಬಾಂಧವ್ಯ, ಬಂಧು ಬಳಗ, ರಕ್ತ ಸಂಬಂಧ ಅನ್ನೋದೆಲ್ಲ ಎಲ್ಲಿ ಸರ್ ಹಾನೆಸ್ಟ್ ಆಗಿದೆ ಇವಾಗ? ನಾನು ಹೇಳಿದ್ನಲ್ಲ, ಇದು ಇವಾಗಲೂ ಇದೆ ಕೆಲವೊಂದು ಜಾಗದಲ್ಲಿ. ಈ ಹಳ್ಳಿ ಪ್ರದೇಶದಲ್ಲಿ ಕೆಲವೊಂದು ಕಡೆ ಇದೆ, ಈ ಸಿಟಿ ಪ್ರದೇಶದಲ್ಲಿ ಇಲ್ಲ ಅಷ್ಟೇ. ಅರ್ಥ ಆಯ್ತಲ್ಲ? ಮುಂಚೆ ಎಲ್ಲ ಹೇಳ್ತಿದ್ರು ಹಳ್ಳಿ ಪ್ರದೇಶದಲ್ಲಿ ಹಾಗೆ ಮಾಡಿಬಿಡ್ತಾರೆ, ಹೀಗೆ ಮಾಡಿಬಿಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತೇಳಿ. ನಾನು ಹೇಳಿದ್ನ ಇದೆಲ್ಲ ಮಾಡ್ತಾ ಇರೋರು ಈ ಸಿಟಿ ಭಾಗದವ್ರು ಏನೇ ಹೊರತು ಹಳ್ಳಿ ಭಾಗದವ್ರು ಇದಕ್ಕೆಲ್ಲ ತಲೆನೇ ತಲೆ ಆಗ್ತಿಲ್ಲ. ಬಟ್ ಹಳ್ಳಿಯವ್ರಿಗೂ ನಾನು ಸುಮಾರು ಕಡೆ ನ್ಯೂಸಲ್ಲಿ ನೋಡಿದ್ದೀನಲ್ಲ ಸರ್, ಜಾಮೀನ್ಗೋಸ್ಕರ ಅಣ್ಣ ತಮ್ಮ ಹೊಡೆದಾಡ್ಕೊಂಡಿರೋದು, ಕಚ್ಚಾಟ ಮಾಡ್ಕೊಂಡಿರೋದು. ಕುಟುಂಬ ಕಲಹ ಅನ್ನೋದು ಎಲ್ಲರಲ್ಲೂ ಇದ್ದೇ ಇರುತ್ತೆ, ಬಟ್ ದ್ವೇಷ ಎಲ್ಲರಲ್ಲೂ ಹುಟ್ಟುತ್ತೆ. ಬಟ್ ಅವರು ಅಂಥದ್ದಕ್ಕೆ ಹೋಗೋದಿಲ್ಲ. ಈ ಕಟ್ಟೆ ಪಂಚಾಯಿತಿಗಳು ನ್ಯಾಯಗಳು ಮಾಡಿಕೊಂಡು ಕೆಲವೊಂದನ್ನು ಬಗೆಹರಿಸ್ಕೊಳ್ತಾರೆ. ಬಟ್ ಈಗ ಸುಲಭ ಮಾರ್ಗ, ನಾನಲ್ಲಿ ಹೋಗಬಾರ್ದು, ನಾನಲ್ಲಿ ನಿಲ್ಲಬಾರ್ದು, ನಾನು ಯಾರು ಅಂತ ಗೊತ್ತಾಗಬಾರ್ದು ಅಂತೇಳಿ ಬರೀ ಫೋನಲ್ಲೇ ಇವತ್ತು ಮಾಟ ಮಂತ್ರ ಮಾಡಿಸುವಂಥವ್ರು ಬಹಳ ಚೆನ್ನಾಗಿದೆ. ಅಪ್ಪ, ನಾನು ಹೋಗಲ್ಲಿ ನಿಂತ್ಕೊಳ್ಬೇಕಂತಿಲ್ಲ. ಈಗ ನಿಮ್ಮ ಚಾನಲ್ ನೋಡಿ ನನಗೊಂದು ವಿದೇಶದಿಂದ ಫೋನ್ ಬಂದಿತ್ತು, ಅರ್ಥ ಆಯ್ತಲ್ಲ? ಈಗ ಅವ್ರಿಗೆ ಕೆಲವೊಂದು ಕ್ರಿಯೆಗಳು ಮಾಡ್ಲಿಕ್ಕೆ ಹೇಳಿದ್ರು, ಬಟ್ ಅದನ್ನು ನಾವು ಒಪ್ಪಲಿಲ್ಲ. ಅದನ್ನ ಹೇಳೋದು ಸುಮ್ಮನೆ, ಪಾಪ ಅವ್ರು ನಾಳೆ ನೋಡ್ಬೋದೇನೋ ಅದನ್ನು. ಟು ಬಿ ವೆರಿ ಫ್ರ್ಯಾಂಕ್, ಖುಷಿ ಆಗುತ್ತೆ ನನಗೂ ಅಷ್ಟೇ. ನಮ್ಮ ಆಫೀಸ್ ನಂಬರ್ಗೆ ಯುರೋಪಿಂದ ಕಾಲ್ ಬಂದಿತ್ತು, UK ಕಾಲ್ ಬಂದಿತ್ತು ನಮಗೆ. ಆ್ಯಂಡ್ ಸುಮಾರು ಜನ ವಿದೇಶದಲ್ಲಿ ಇದ್ಕೊಂಡು ನಮ್ಮ ಶೋನ ನೋಡ್ತಿದ್ದಾರೆ. ಅದು ಯೂಟ್ಯೂಬ್ಗಿರುವಂಥ ಒಂದು ಶಕ್ತಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವ ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಇದ್ದೀನಿ. ಮಂಡೂಕ ಪ್ರಯೋಗದ ಬಗ್ಗೆ ಆದಷ್ಟು ವಿಚಾರಗಳನ್ನು ಮುಕ್ತವಾಗಿ ಮಾತಾಡಿದ್ದೀವಿ. ಮಂಡೂಕ ಪ್ರಯೋಗ ಹೆಂಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಕೇಳಿದ್ದೀರಾ, ಹಾಗೂ ಈ ನೋಡಿದ್ದೀರಾ. ಮತ್ತಷ್ಟು ಪ್ರಯೋಗಗಳ ಬಗ್ಗೆ ನಾವು ಮಾತಾಡೋಣ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಆರಾಮಾಗಿ ನಮ್ಮ ವರಾಯಿ ಸ್ಟುಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ, ಮಂಡೂಕ ಪ್ರಯೋಗದ ಬಗ್ಗೆ ಇನ್ನಷ್ಟು ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್.